ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನ್ ಮಾರುತಿ ಕಿಲೆದಾರ್. ವೆಲ್ಕಮ್ ಟು ಕಿಲೆದಾರ್ ಟಾಕ್ಸ್. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಯಾರೆಲ್ಲ 3 ವರ್ಷದಿಂದ ಕಾಯ್ಕೊಂಡು ಕುತ್ಕೊಂಡಿದ್ದೀರಲ್ಲ, PSI ಆಗ್ಬೇಕು, ನಾನು PSI ಎಕ್ಸಾಮ್ ಬರೀಬೇಕು, ನಂದೊಂದು ಹೆಸರು ಲಿಸ್ಟ್ ಅಲ್ಲಿ ಇರ್ಬೇಕು ಅಂತರ್ಗೊಂದು ಸುವರ್ಣಾವಕಾಶ ಬಂದೈತೆ ಅಂತ ಹೇಳಿ. ನೆಕ್ಸ್ಟ್ ವಿತಿನ್ 2 months ಅಲ್ಲಿ ಗೌರ್ಮೆಂಟ್ ಕಡೆಯಿಂದ 600 PSI ಕಾಲ್ ಫಾರ್ಮ್ ಆಗುತ್ತೆ. ಅದರಲ್ಲಿ ಒಂದೇನಂದ್ರೆ 300 + 300 ಮಾಡ್ತಾರ ಅಥವಾ 600 ಒಂದೇ ಸಾರಿ ಮಾಡ್ತಾರ ಅನ್ನೋದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ 100% ಸತ್ಯ PSI ಎಕ್ಸಾಮ್ ಆಗೋದಂತೂ ಈ ಸಾರಿನೂ ಲಾಸ್ಟ್ ಟೈಮ್ ಮಾಡಿದ ಹಾಗೆ 545 ಮತ್ತೆ 402 ಮಾಡಿದ ಹಾಗೆ KEA ಡಿಪಾರ್ಟ್ಮೆಂಟ್ ಗೆ ನೀಡ್ತಾವ್ರೆ. ಅದಕ್ಕೋಸ್ಕರ ಎಲ್ಲರಿಗೂ 600 ಪೋಸ್ಟ್ ಅಂದ್ರೆ ಎಲ್ಲ ಖುಷಿ ಆಗ್ಬಿಟ್ಟು ವಾಪಸ್ ಬೆಡ್ಶೀಟ್ ಹಚ್ಕೊಂಡ್ ಮಕ್ಕೊಂಡ್ಬಿಡೋದಲ್ಲ. ದಯಮಾಡಿ ಯಾರ್ ಸೀರಿಯಸ್ ಇದೀರಾ, ಯಾರ್ ನಿಮ್ ಲೈಫ್ ನ ಚೇಂಜ್ ಮಾಡ್ಕೋಬೇಕಂತಿದ್ದೀರಾ, ಯಾರ್ ಬೇಗನೆ ಜಾಬ್ ತಗೋಬೇಕು ಅಂತಿದ್ದೀರಾ, ಈ ಸಾರಿ 600 ಪೋಸ್ಟ್ ಅಲ್ಲಿ ನಂದೊಂದ್ ಹೆಸರು ಕುತ್ಕೊಳ್ಳೇಬೇಕಂತಿದ್ದೀರಾ, ಸೀರಿಯಸ್ ಕ್ಯಾಂಡಿಡೇಟ್, ದಯಮಾಡಿ ಈ ವಿಡಿಯೋ ನೋಡಿ. ನಿಮ್ ಲೈಫ್ ಚೇಂಜ್ ಆಗತ್ತೆ. ನಾನು 100% ಹೇಳ್ತೀನಿ. ನಾನು ಹೇಳಿರೋ ಪ್ಯಾಟರ್ನ್ ನ, ನಾನು ಹೇಳೋ ಮೆಥಡ್ ನ ಫಾಲೋ ಮಾಡಿದ್ರೆ 100% ಲಿಸ್ಟ್ ಅಲ್ಲಿ ಇರ್ತೀರಾ ನೀವು. ಇದರಲ್ಲಿ ಯಾವುದೇ ಡೌಟ್ ಬೇಡ. ಮೇನ್ ಆಗಿ ಯಾರ್ಯಾರು ಈ ಫೀಲ್ಡ್ ಅಲ್ಲಿ ತುಂಬಾ ವರ್ಷದಿಂದ ಇದಿರಲ್ಲ, ಈಗ 4-5 ವರ್ಷದಿಂದ PSI ಅಂತ ಓದ್ತಿದಿರಲ್ಲ, ಅವ್ರಿಗೊಂದು ಐಡಿಯಾ ಇರುತ್ತೆ. ಇನ್ನು ಯಾರು ಹೊಸಬ್ರು ಬಂದಿದಿರಲ್ಲ, 545 ಮತ್ತೆ 402 ಎರಡು ಬರ್ದಿಲ್ಲ, ಇವಾಗ ಓದ್ತಿದಿರಲ್ಲ, ಅವ್ರಿಗೂ ಒಂದು ಇವಾಗ ಐಡಿಯಾ ಬಂದಿರತ್ತೆ. ಯಾಕಂದ್ರೆ 545 ಮತ್ತೆ 402 ಎರಡು ನೋಟಿಫಿಕೇಶನ್ ಆಗಿದ್ದು 2021ರಲ್ಲಿ. ನಿಮ್ಗೆಲ್ಲ ಗೊತ್ತಿರೋ ವಿಷಯ ಇದು. ಅದಕ್ಕೋಸ್ಕರ ಹೇಳ್ತಿರೋದು, ಲಾಸ್ಟ್ 5 ವರ್ಷ ಆದ ನಂತರ ಮತ್ತೆ ಇವಾಗ PSI ಕರೀತಾವ್ನೆ. 600 ಪೋಸ್ಟ್. ನಿಮ್ದು ಹೆಸರು ಇರ್ಲೇಬೇಕಂದ್ರೆ ಫಸ್ಟ್ ಈ ವಿಡಿಯೋ ನೋಡಿ, ನಿಮ್ ಲೈಫ್ ಚೇಂಜ್ ಆಗುತ್ತೆ. ಫಸ್ಟ್ ಯಾರ್ಯಾರೆಲ್ಲ ಮುಂಚೆಯಿಂದನು PSI ಬಗ್ಗೆ ನಾಲೆಜ್ ಐತಲ್ಲ, ಅವ್ರಿಗೊಂದು ಹೇಳಕ್ ಬರ್ತೀನಿ. ಒಂದು, PSI ಗೆ ಫಸ್ಟ್ ಫಿಸಿಕಲ್ ಇರುತ್ತೆ. ಆ ನಂತರ ಫಿಸಿಕಲ್ ಪಾಸ್ ಆದ ನಂತರ 2 ಎಕ್ಸಾಮ್ ಇರುತ್ತೆ. ಒಂದು ಫಸ್ಟ್ ಪೇಪರ್, ಇನ್ನೊಂದು ಸೆಕೆಂಡ್ ಪೇಪರ್. ಫಸ್ಟ್ ಪೇಪರ್ ಅಲ್ಲಿ ಬರೆಯಕ್ಕಿರತ್ತೆ, ಸೆಕೆಂಡ್ ಪೇಪರ್ ಅಲ್ಲಿ ಬರೀ ಟಿಕ್ ಮಾಡಕ್ ಇರುತ್ತೆ. ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಬೇಕಂದ್ರೆ ನಿಮ್ಗೆ ಒಂದು ಫಿಸಿಕಲ್ 1600 ಮೀಟರ್ ಓಡಕ್ಕಿರುತ್ತೆ. ಯಾರೆಲ್ಲ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದೀರಲ್ಲ, ನಾನು ಪಾಸ್ ಮಾಡ್ತೀನಿ ಅನ್ನೋರಿಗೆ ಒಂದ್ ಮಾತು ಹೇಳ್ತೀನಿ, ಪ್ರಾಕ್ಟೀಸ್ ಮಾಡಿ. ಫಿಸಿಕಲ್ ಅಲ್ಲಿ, ಬಾಯ್ಸ್ ಫಿಸಿಕಲ್ ಅಲ್ಲಿ ಒಂದೇ ಕಷ್ಟ ಆಗೋದು ರನ್ನಿಂಗ್, ಉಳಿಕಿದ್ದೆಲ್ಲ ನೀವು ಕ್ಲಿಯರ್ ಮಾಡ್ತೀರಾ, ನಾನು ಅಶ್ಯೂರ್ ಕೊಡ್ತೀನಿ ಅದಕ್ಕೆ. ವುಮೆನ್ಸ್ ಅಲ್ಲಿ ಫಿಸಿಕಲ್ ಏನು ಕಷ್ಟ ಇರಲ್ಲ, ಒಂದೇ ಒಂದ್ ರೌಂಡ್ ಓಡೋದಿರುತ್ತೆ, ಅದು 2 ನಿಮಿಷ ಆರಾಮಾಗಿ ಟೈಮ್ ಇರುತ್ತೆ ನಿಮ್ಗೆ. ಬಾಯ್ಸ್ ಗೆ ಮಿನಿಮಮ್ ಹೈಟ್ 168 ಇರುತ್ತೆ, ಮಹಿಳೆಯರಿಗೆ 157 ಹೈಟ್ ಇರುತ್ತೆ, ಮಿನಿಮಮ್ ಹೈಟ್ ಬೇಕಿದೆ. ಈ ತರ ಕೆಲವೊಂದು ಕೆಟಗರಿ ಇರ್ತವೆ, ಇವೆಲ್ಲ ನೀವು ಕ್ಲಿಯರ್ ಆಗ್ತೀರಾ. ಮೇನ್ ಫಿಸಿಕಲ್ ಅಲ್ಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ ಬಾಯ್ಸ್, ಇದರಲ್ಲೇ ತುಂಬಾ ಜನ ಹೊರಗಡೆ ಹೋಗೋದು, ಉಳ್ಕಿದ್ದೆಲ್ಲ ನೀವು ಮಾಡಾಕ್ ಬಿಡ್ತೀರಾ. ಇದಾದ ನಂತರ ನೆಕ್ಸ್ಟ್ ಇವಾಗಿನ ಪ್ರೊಸೆಸ್ ಹೆಂಗೈತೆ ಅಂದ್ರೆ, ಎಕ್ಸಾಂಪಲ್ ನಿಮ್ಗೆ ಒಂದು ಕೊಡ್ತಿದ್ದೀನಿ ನಾನು ಇವಾಗ, ಹೇಗೆ ಮೆಂಟಲಿ ನೀವು ರೆಡಿ ಆಗ್ಬೇಕು ಅಂತ. ನೆಕ್ಸ್ಟ್ ಮಂತ್ ಏನಾದ್ರು ನೋಟಿಫಿಕೇಶನ್ ಮಾಡಿದ್ರೆ ನೆಕ್ಸ್ಟ್ 2 month ಅಲ್ಲಿ ಫಿಸಿಕಲ್ ಎಲ್ಲ ಮಾಡಿ ಬಿಸಾಡ್ತಾನೆ. ಅದಾಗಿ ನೆಕ್ಸ್ಟ್ 3 month ಒಳಗಡೆ ಪಕ್ಕ ಎಕ್ಸಾಮ್ ಆಗುತ್ತೆ. ಇಟ್ ಮೀನ್ಸ್ ನಿಮ್ ಹತ್ರ ನೆಕ್ಸ್ಟ್ ಮಂತ್ ಏನಾದ್ರು ನೋಟಿಫಿಕೇಶನ್ ಹೊರಗಡೆ ಬಿದ್ರೆ 5 month ಐತಿ ನಿಮ್ಮ ಹತ್ರ ಇರೋದೇ 5 ತಿಂಗಳು. ನೀವು ಇಷ್ಟು ದಿನ ಓದಿದ್ದೇ ಒಂದ್ ಲೆಕ್ಕ, ಈ 5 ತಿಂಗಳು ಯಾರು ಓದ್ತಿರಲ್ಲ ಅದೇ ಒಂದ್ ಲೆಕ್ಕ. ನಾನು ತುಂಬಾ ಜನ ಕೇಳ್ತೀನಿ, ನೀನ್ 10 ವರ್ಷ ಓದೋದಕ್ಕಿಂತ ಈ ಲಾಸ್ಟ್ ಎಕ್ಸಾಮ್ ಪೀರಿಯಡ್ ಇರತ್ತೆ ಗೊತ್ತಾ, ಒಂದ್ 5 ತಿಂಗಳು ಅಥವಾ ಒಂದ್ 6 ತಿಂಗಳು ಇರತ್ತಲ್ಲ, ಇಲ್ಲಿ ಯಾರು ಪಿಕಪ್ ಆಗ್ತಾರೆ, ಯಾರು ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇರ್ತಾರೆ, ಯಾರು ಸಿಲೆಬಸ್ ನ ಫಾಲೋ ಮಾಡ್ತಾರೆ, ಇವಾಗ ಏನ್ ಟ್ರೆಂಡ್ ನಡೀತೈತೆ ಅದನ್ನ ಫಾಲೋ ಮಾಡ್ತಾರೆ, ಪಕ್ಕ ಕ್ರ್ಯಾಕ್ ಮಾಡ್ತಾರೆ. ಹುಚ್ಚಿರ್ತಾರ ಓದ್ಬೇಡಿ, ದಯಮಾಡಿ ಹೇಳ್ತೀನಿ, ಸ್ಮಾರ್ಟ್ ಆಗಿ ಓದಿ. ಇವಾಗಿನ ಎಕ್ಸಾಮ್ ಅಲ್ಲಿ ಹೆಂಗಾಗಿದೆ ಅಂದ್ರೆ, ನೀವು ಎಷ್ಟು ಸ್ಮಾರ್ಟ್, ನೀವು ಎಷ್ಟು ಚಾಲಾಕಿಂದ ಎಕ್ಸಾಮ್ ಕ್ರ್ಯಾಕ್ ಮಾಡ್ತಿರಲ್ಲ, ಅಷ್ಟು ಬೇಗನೆ ಒಳಗಡೆ ಹೋಗ್ತೀರಾ. ಇನ್ನು ಫಸ್ಟ್ ಪೇಪರು, ಸೆಕೆಂಡ್ ಪೇಪರು. ಫಸ್ಟ್ ಪೇಪರ್ ಅಲ್ಲಿ ನಿಮ್ಗೆ ಟೋಟಲ್ 50 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ ಅಲ್ಲಿ 20 ಮಾರ್ಕ್ಸ್ ಎಸ್ಸೆ ಇರುತ್ತೆ. ಒಂದು ಕನ್ನಡ ಟು ಇಂಗ್ಲಿಷ್ಗೆ, ಇನ್ನೊಂದು ಇಂಗ್ಲಿಷ್ ಟು ಕನ್ನಡಗೆ ಟ್ರಾನ್ಸ್ಲೇಷನ್ ಮಾಡಕ್ಕಿರತ್ತೆ. ಇದಲ್ಲದೆ ಒಂದು ಪ್ರಿಸ್ಸೆ ಬರೆಯಕ್ಕಿರತ್ತೆ. ಒಂದು ಸ್ಟೋರಿ ಕೊಟ್ಟಿರ್ತಾರೆ, ಆ ಸ್ಟೋರಿನ ಶಾರ್ಟ್ ಆಗಿ ಬರಿಬೇಕು. ಎಕ್ಸಾಂಪಲ್ 300 ವರ್ಡ್ ಸ್ಟೋರಿ ಕೊಟ್ರೆ ಅದನ್ನ 100 ವರ್ಡ್ ಅಲ್ಲಿ ಬರಿಬೇಕು. ಇದನ್ನೆಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮ್ಗೆ. ಫಸ್ಟ್ ಪೇಪರ್ಗೆ ಯಾರ್ಯಾರು ರೆಡಿ ಆಗ್ತಿದಿರಲ್ಲ, ನಿಮ್ಗೆ ಒಂದ್ ತಲೆಯಲ್ಲಿ ಇಟ್ಕೊಳ್ಳಿ. ಸೀರಿಯಸ್ ಆಗಿ ಹೇಳ್ತೀನಿ, ನೀವು ಲಿಸ್ಟ್ ಅಲ್ಲಿ ಹೆಸರು ಇರ್ಬೇಕಂದ್ರ 35 ಸ್ಕೋರ್ ಬೇಕೇ ಬೇಕು. ನಿಮ್ ಫಸ್ಟ್ ಪೇಪರ್ ನಿಮ್ಗೆ ಮಿನಿಮಮ್ 35 ಸ್ಕೋರ್ ಬಂದ್ರೇನೆ ಈ ಸಾರಿ ಲಿಸ್ಟ್ ಅಲ್ಲಿ ಇರೋದು ನೀವು. ಆ ರೇಂಜ್ ಅಲ್ಲಿ ಕಾಂಪಿಟೇಷನ್ ಐತೆ. ಈ 35 ಸ್ಕೋರ್ ಹಿಡಿಬೇಕು ಹೆಂಗಪ್ಪ ಅಂದ್ರೆ, ಫಸ್ಟ್ ಪೇಪರ್ಗೆ ಒಂದು ಹ್ಯಾಂಡ್ ರೈಟಿಂಗ್, ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಲೇಬೇಕು. ನಿಮ್ಗೆ 35 ಪ್ಲಸ್ ಬರ್ಬೇಕಂದ್ರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಲೇಬೇಕು. ಒಂದು. ಸೆಕೆಂಡ್, ನೀಟ್ನೆಸ್. ಎಷ್ಟು ಚಂದ ಬರೀತಿರಲ್ಲ ಪೇಪರ್ನ, ಅಷ್ಟು ಸ್ಕೋರ್ ನಿಮ್ಗೆ. ನೀವು ಎಷ್ಟು ಚಂದ ಬರೀತೀರಾ, ಎಷ್ಟು ಪೇಪರ್ನ
ನೀಟ್ ಪ್ರೆಸೆಂಟೇಶನ್ ಮಾಡ್ತಿರಲ್ಲ ಅಷ್ಟು ಸ್ಕೋರ್ ನಿಮ್ಗೆ. ಇನ್ನು ಕನ್ನಡ ಟು ಇಂಗ್ಲಿಷು, ಇಂಗ್ಲಿಷ್ ಟು ಕನ್ನಡ, ಇದು ಬಹಳ ಇಂಪಾರ್ಟೆಂಟ್. ಏನ್ ಕೊಟ್ಟಿದ್ದಾನ ಸಮ್ಮರಿನ ಅರ್ಥ ಮಾಡ್ಕೊಂಡು ನಿಮ್ಮ ಇದ್ರಲ್ಲೇನೆ ಒಂದು ಒಳ್ಳೆ ಕನ್ನಡದಿಂದ ಇಂಗ್ಲಿಷ್ ಬರಿಬೇಕಾದ್ರೆ ಇಂಗ್ಲಿಷ್ಗೆ ಮೇನ್ ಏನ್ ಗೊತ್ತಾ, ಇಲ್ಲಿ ಸ್ಕೋರ್ ಹಿಡಿಬೇಕಾದ್ರೆ ಒಂದೇ ಪಂಡ. ನನ್ಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೇಳ್ತಿದ್ದೀನಿ, ನೀಟ್ನೆಸ್ ಇರ್ಬೇಕು ಪೇಪರ್. ಗಜಿಬಿಜಿ ಬರೋದು, ಸಾವಿರಾರು ಪಾಯಿಂಟ್ ಆಡ್ ಮಾಡಿರ್ತೀರಾ, ಗಜಿಬಿಜಿ ಬರ್ದಿರ್ತೀರಾ, ಏನು ಹೆಲ್ಪ್ ಆಗಲ್ಲ. ನಿಮ್ಗೆ ಸ್ಕೋರ್ ಬರೋದೇ ಇಲ್ಲ, ಸೀರಿಯಸ್ ಆಗಿ ಬರಲ್ಲ. ಫಸ್ಟ್ ಪೇಪರ್ ನ ಪ್ರಾಕ್ಟೀಸ್ ಮಾಡ್ಲೇಬೇಕು ನೀವು. 1000 ಇರ್ತಾನೆ, ಅಂತವ್ ಮಾಡೋದು ಅವಶ್ಯಕತೆ ಇಲ್ಲ. ಬಟ್ ಇನ್ನು 999 ಜನ ಪ್ರಾಕ್ಟೀಸ್ ಮಾಡ್ಲೇಬೇಕು. ನೀವು ಒಂದೇ ಸಾರಿ ಹೋಗಿ ಎಕ್ಸಾಮ್ ಅಲ್ಲಿ ಬರೀತೀರ ಅಂದ್ರೆ ಆಗಲ್ಲ, ನಿಮ್ ಕೈಯಿಂದ ಸತ್ಯವಾಗ್ಲೂ ಆಗಲ್ಲ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲಾದ್ರೂ ಹುಡುಕಿ ನಿಮ್ ಸರೌಂಡಿಂಗ್ ಅಲ್ಲಿ ಒಳ್ಳೆ ಟೆಸ್ಟ್ ಸೀರೀಸ್ ನಡೆಸ್ತಿರ್ತಾರೆ ಇವಾಗ. ಫಸ್ಟ್ ಪೇಪರ್ಗೆ, ಸೆಕೆಂಡ್ ಪೇಪರ್ಗೆ. ಯಾರು ವಿಜಯನಗರ, ಚಂದ್ರ ಲೇಔಟ್, ಇಲ್ಲಿ ಸರೌಂಡ್ ಅಲ್ಲಿ ಇದಿರಲ್ಲ, ಒಂದು ಒಳ್ಳೆ ಟೆಸ್ಟ್ ಸೀರೀಸ್ ಸೇರಿ ಫಸ್ಟ್ ಪೇಪರ್ ಯಾರು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ಸ್ಕೋರ್ ಬರುತ್ತೆ ನಿಮ್ಗೆ. ಒಂದೇ ಸಾರಿ ಹೋಗಿ ಬರಿತೀನಿ ಅಂದ್ರೆ ಆಗಲ್ಲ. ನಮ್ ಫ್ರೆಂಡ್ ಒಬ್ಬಿದ್ದ ಪ್ರಶಾಂತ್ ಅಂತ, ಅವ್ನು ಯಾವ್ದು ಪ್ರಾಕ್ಟೀಸ್ ಮಾಡ್ತಿರಲಿಲ್ಲ, ಬಟ್ ಯಾವತ್ತು ಅವನಿಗೆ 35 ಕೆಳಗಡೆ ಸ್ಕೋರ್ ಬಂದಿಲ್ಲ. ಇದಕ್ಕೆ ಏನೇನಂತ ಹೇಳ್ತೀನಿ ಕೇಳಿ. ನಿಮ್ಗೆ 35+ ಬೇಕಂದ್ರೆ ಏನ್ ಬೇಕಂದ್ರೆ, ಒಂದು ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿರ್ಬೇಕು. ಎರಡನೇದು ತಿಕ್ಕಾಟ, ಕಾಟ ಇವೆಲ್ಲ ಇರ್ಲೇಬಾರ್ದು, ನೀಟ್ನೆಸ್ ಆಗಿರ್ಬೇಕು ಪೇಪರ್. 3 ತುಂಬಾ ಸ್ಪೀಡ್ ಇರ್ಬೇಕು, ನಿಮ್ ಹ್ಯಾಂಡ್ ರೈಟಿಂಗ್ ತುಂಬಾ ಸ್ಪೀಡ್ ಇರ್ಬೇಕು. ಇವಾಗ 1.5 ಗಂಟೆಯಲ್ಲಿ ನಿಮ್ಗೆ ಬರೆಯಕ್ ಆಗದೆ ಇರೋಷ್ಟು ಕಂಟೆಂಟ್ ಬರ್ತೈತೆ. ಮುಂಚೆ ಎಲ್ಲ ಒಂದ್ ಕಾಲ ಇತ್ತು, ಕನ್ನಡ ಟು ಇಂಗ್ಲಿಷು, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಬರೀ 10 ಲೈನ್ ಇರೋದು, ಇವಾಗ ಒಂದೊಂದು ಫುಲ್ ಪೇಜ್ ಇರುತ್ತೆ. ಇನ್ನು ಪ್ರಿಸ್ಸೆ ರೈಟಿಂಗು ಮುಂಚೆ ಒಂದು 10-15 ಲೈನ್ ಇರೋದು, ಇವಾಗ ಒಂದು ಫುಲ್ ಪೇಜ್ ಇರುತ್ತೆ. ನಿಮ್ಗೆ ಟೈಮೇ ಸಾಕಾಗಲ್ಲ, ಓದಕ್ಕೆ ಟೈಮ್ ಸಾಕಾಗಲ್ಲ ನಿಮಗೆ. ಅದನ್ನು ಓದಿ ಅರ್ಥ ಮಾಡ್ಕೊಂಡು ನಿಮ್ ಲ್ಯಾಂಗ್ವೇಜ್ ಅಲ್ಲಿ ಬರೀಬೇಕಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಬೇಕು. ಒಂದೇ ಸಾರಿ ನಾನು ದಬಾಕ್ತೀನಿ ಅಂತ ಏನಾದ್ರು ಪ್ರಮೇಲಿದ್ರೆ ಅದನ್ನ ತೆಗೆದು ತಲೆಯಿಂದ ಹೊರಗಡೆ ಬಿಡಿ, ಪ್ರಾಕ್ಟೀಸ್ ಮಾಡಿ. ರಿಯಾಲಿಟಿಯಲ್ಲಿ ಇವಾಗ ಪ್ರೆಸೆಂಟ್ ಆಗಿ ಎಲ್ಲೆಲ್ಲಿ ಟೆಸ್ಟ್ ಸೀರೀಸ್ ತಗೋತಿದಾರೆ ನೋಡಿ. ನಾನೊಂದು ಕ್ರಿಯೇಟಿವ್ IAS ಅಂಡ್ KS ಅಂತ ಒಂದು ಕೇಳಿದ್ದೆ ಚಂದ್ರ ಲೇಔಟ್ ಅಲ್ಲಿ, ಪೇಪರ್ ನೋಡಿದ್ದೆ ನಾನು, ತುಂಬಾ ಕ್ವಾಲಿಟಿ ಆಗೈತೆ. ಪ್ಲಸ್ ಅದ್ರ ಜೊತೆ ಅವರು ಸಿನಾಪ್ಸಿಸ್ ನ ಕೊಡ್ತಿದ್ದಾರೆ, ಬಹಳ ಹೆಲ್ಪ್ ಆಗತ್ತೆ. ಒಂದು ಒಳ್ಳೆ ಕೋಚಿಂಗ್ ಸೆಂಟರ್ ನಿಮ್ ಸರೌಂಡಿಂಗ್ ಅಲ್ಲಿ ನೋಡಿ, ಸೇರಿ ಫಸ್ಟ್ ಪೇಪರ್ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಎಷ್ಟು ಸ್ಕೋರ್ ಬರ್ತೈತೆ, ನಾನು ಎಲ್ಲಿದ್ದೀನಿ, ನನ್ನ ಹ್ಯಾಂಡ್ ರೈಟಿಂಗ್ ಹೆಂಗ್ ಆಗ್ತೈತೆ ಏನು ಅಂತ. ಇನ್ನೊಂದು ತುಂಬಾ ಜನದ ಕ್ವಶನ್ ಏನ್ ಗೊತ್ತಾ, ಎಸ್ಸೆ ಹೆಂಗ್ ಬರಿಬೇಕು ಅಂತ, ಪ್ರಬಂಧನ ಹೆಂಗ್ ರೆಡಿ ಆಗ್ಬೇಕು ಅಂತ. ನನ್ನ ಸಜೆಷನ್ ಕೇಳ್ತೀರಾ, ಬಾಯ್ ಹೆಟ್ ಮಾಡಿ ಹೋಗಿ ಎಸ್ಸೆ ಬರಿಬೇಡಿ, ದಯಮಾಡಿ ಹೇಳ್ತೀನಿ. ಕೆಲವೊಬ್ರು ಜನ ಏನ್ ಮಾಡ್ತಾರೆ ಅಂದ್ರೆ, ಒಂದು 5-6 ಎಸ್ಸೆ ಮಾಡ್ಕೋತಾರೆ, ಅವತ್ತನೇ ಕಂಠಪಾಠ ಮಾಡ್ಬಿಟ್ಟು ಅದೇ ಪ್ಯಾಟರ್ನ್ ಅಲ್ಲಿ ಹೋಗಿ ಎಕ್ಸಾಮ್ ಅಲ್ಲಿ ಬರೆಯಕ್ ಪ್ರಾಕ್ಟೀಸ್ ಮಾಡ್ತಾರೆ. ಅದನ್ನ ಮಾಡ್ಲೇಬೇಡಿ. ನಿಮ್ದು ಆ 5-6 ಒಂದು 10 ಎಸ್ಸೆ ರೆಡಿ ಆಗಿದ್ದೀರ ಅಂತ ಇಟ್ಕೊಳ್ಳಿ. ನೀವು ಆ 10 ಎಸ್ಸೆನೂ ಬರ್ಲಿಲ್ಲ ಅಂದ್ರೆ ಮೇನ್ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀರಾ, ನೀವು ಕಂಪ್ಲೀಟ್ ಬ್ಲಾಂಕ್ ಆಗ್ತೀರಾ. ಸೊ ಅದಕ್ಕೆ ಇವಾಗ ಏನ್ ಟೆಸ್ಟ್ ಸೀರೀಸ್ ಸೇರ್ತಿರಲ್ಲ ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಹೆಂಗೆ ಅಂದ್ರೆ, ಎಲ್ಲ ಒಂದು 40-50 ಎಸ್ಸೆಗೆ ಕಂಟೆಂಟ್ ಬರ್ಕೊಳ್ಳಿ. ಎನ್ವೈರನ್ಮೆಂಟ್ ಬಗ್ಗೆ ಕೇಳಿದ್ನಾ, ಕರೆಂಟ್ ಅಫೇರ್ಸ್ ಅಲ್ಲಿ ಏನೈತೆ, ಎನ್ವೈರನ್ಮೆಂಟ್ ಅಲ್ಲಿ ಏನೇನ್ ನಡೀತಾ ಐತೆ, ಏನ್ ಇಶ್ಯೂಸ್ ಐತೆ. ಸಪೋಸ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಕೇಳಿದ್ನಾ, ಯಾವ ಕಂಟ್ರಿಯಲ್ಲಿ ಏನ್ ನಡೀತೈತೆ, ಟರ್ಕಿಯಲ್ಲಿ ಏನಾಗ್ತೈತೆ, ಇಸ್ರೇಲ್ ಅಲ್ಲಿ ಏನಾಗ್ತೈತೆ, ಪ್ರೆಸೆಂಟ್ ಅಫ್ಘಾನಿಸ್ತಾನದಲ್ಲಿ ಏನಾಗುತ್ತೆ, ನಮ್ಮ ಇಂಡಿಯನ್ ಬಾರ್ಡರ್ ಅಲ್ಲಿ ಏನಾಗುತ್ತೆ, ಇವೆಲ್ಲ ಒಂದ್ ಕಡೆ ಕರೆಂಟ್ ಅಫೇರ್ಸ್ ನ ನೋಟ್ ಮಾಡ್ಕೊಳ್ಳಿ. ಇದ್ರಲ್ಲಿ ಡಾಟಾ ಸಿಗುತ್ತೆ ನಿಮ್ಗೆ, ಇಂಪಾರ್ಟೆಂಟ್ ಪಾಯಿಂಟ್ ಸಿಗ್ತಾವ ನಿಮ್ಗೆ. ಇದೇ ತರ ನದಿ ಜೋಡಣೆ ಕೇಳಿದ್ನಾ, ಇಂಡಿಯಾದಲ್ಲಿ ಯಾವ್ಯಾವ ರಿವರ್ ಇದಾವೆ, ಎಲ್ಲೆಲ್ಲಿ ಬರ್ತಾವೆ, ಯಾವ ನ್ಯೂಸ್ ಅಲ್ಲಿ ಇದಾವೆ, ಯಾವ್ದು ಇವಾಗ ಕಾಂಟ್ರವರ್ಷಿಯಲ್ ಇದಾವೆ, ಅವೆಲ್ಲ ಒಂದೊಂದ್ ಕಡೆ ನೋಟ್ಸ್ ಮಾಡ್ಕೊಳ್ಳಿ. ಈ ತರ ಎಲ್ಲ ಪಾಯಿಂಟ್ ಮಾಡ್ಕೊಂಡ್ಬಿಟ್ಟು ಎಕ್ಸಾಮ್ ಹಾಲ್ ಹೋಗ್ತಿರಲ್ಲ, ಅಲ್ಲಿ ನೀವು ಎಸ್ಸೆನೆ ಕ್ರಿಯೇಷನ್ ಮಾಡಿ. ನೀವು ಎಸ್ಸೆ ಕ್ರಿಯೇಷನ್ ಮಾಡಿದಾಗ್ಲೇ ನಿಮ್ಗೆ ಗೊತ್ತಾಗೋದು, ಆಯ್ತಾ. ನಿಮ್ಗೊಂದು ಎಬಿಲಿಟಿ ಬರುತ್ತೆ. ಫಸ್ಟ್ ಪೇಪರು, ಸೆಕೆಂಡ್ ಪೇಪರು, ಥರ್ಡ್ ಪೇಪರ್, ಒಂದು 3-4 ಟೆಸ್ಟ್ ಬರೀ ತನಕ ನಿಮ್ಗೆ ಮೊರಾಲಿಟಿ ಡೌನ್ ಇರುತ್ತೆ. ಬಟ್ ಇದನ್ನ ಯಾವಾಗ ನೀವು ಕಲಿತೀರಲ್ಲ, ಅಲ್ಲಿ ಹೋಗಿ ಎಸ್ಸೆ ಕ್ರಿಯೇಷನ್ ಮಾಡೋದು ಬಹಳ ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ನಿಮ್ಗೊಂದು ಬೇರೆ ಕಾನ್ಫಿಡೆನ್ಸ್ ಬಂದ್ಬಿಡತ್ತೆ. ಹೆಂಗ ಅನ್ಸತ್ತೆ ಅಂದ್ರೆ, ಅವ್ನು ಯಾವ ತರ ಎಸ್ಸೆ ಕೇಳಪ್ಪ, ನಾನು ಅಲ್ಲೇ ಕ್ರಿಯೇಷನ್ ಮಾಡಿ ಅಲ್ಲೇ ಬರಿತೀನಿ ಅಂತ. ಮತ್ತೆ ಇನ್ನೊಂದು ಹೇಳ್ತೀನಿ, ಯಾರ್ PSI ಗೆ ಸೀರಿಯಸ್ ಆಗಿ ಓದ್ತಿದಿರಲ್ಲ, ಈ ಸಾರಿ ಮಾಡ್ಕೊಳ್ಳೇಬೇಕಂತಲ್ಲ, ಅವರಿಗೆ ಒಂದ್ ಎಸ್ಸೆನ ಕ್ರಿಯೇಷನ್ ಮಾಡುವಷ್ಟು ಆಯ್ತಾ ಎಬಿಲಿಟಿ ಇರತ್ತೆ. ಯಾವುದೇ ಎಸ್ಸೆ ಕೇಳಿ ಅದನ್ನ ಯಾಕಂದ್ರೆ ನೀವು ಕರೆಂಟ್ ಅಫೇರ್ಸ್ ಓದಿರ್ತೀರಾ, ಸಬ್ಜೆಕ್ಟ್ ಓದಿರ್ತೀರಾ, ಜನರಲ್ ಅವೇರ್ನೆಸ್ ಓದಿರ್ತೀರಾ, ಎಲ್ಲಾನು ಓದಿರ್ತೀರಾ. ನಿಮ್ ಎಲ್ಲಾ ನಾಲೆಜ್ ನ ಯೂಸ್ ಮಾಡ್ಕೊಂಡು ಎಸ್ಸೆನ ಕ್ರಿಯೇಷನ್ ಮಾಡಿ. ಇದನ್ನ ನೀವು ಟೆಸ್ಟ್ ಸೀರೀಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಅವಾಗ ಮೇನ್ ಎಕ್ಸಾಮ್ ಅಲ್ಲಿ ಬಹಳ ಚೆನ್ನಾಗಿ ಎಸ್ಸೆ ಕ್ರಿಯೇಷನ್ ಆಗತ್ತೆ ನಿಮ್ದು. ಇಲ್ಲಿ ಒಂದ್ 4 ಎಸ್ಸೆನ ಟಪ ಪೇಜ್ ತಿರ್ಸಿ ಬಾಯ್ ಮಾಡೋದು, ಅಲ್ಲಿ ಹೋಗಿ ಬರೆಯೋದು ಮಾಡಕ್ಕೆ ಹೋಗ್ಬೇಡಿ. ಈ ತರ ಮಾಡಿದ್ರೆ ನೀವು ಮೇನ್ ಎಕ್ಸಾಮ್ ಅಲ್ಲಿ ಅಟಕಾಯಿಸ್ಕೋತೀರಾ. ನಿಮ್ ಟೈಮ್ ಚೆನ್ನಾಗಿಲ್ದೆ, ನೀವು ಓದಲ್ದೇ ಇರೋ ಎಸ್ಸೆ ಬಂದ್ರೆ ಪಕ್ಕ ಸಿಕ್ಕೊಂಡ್ಬಿಡ್ತೀರಾ. ಅದಕ್ಕೆ ಯಾರು ನೀವು ಕಿಲಾಡಿ ಇರ್ತಿಲ್ಲ ಅವರು. ಇನ್ನೊಂದೇನ್ ಗೊತ್ತಾ, ಈಗ ಟೆಸ್ಟ್ ಸೀರೀಸ್ ಬರೆಯಕ್ ಹೋಗ್ತಿರಲ್ಲ ನೀವು, ಟೋಟಲ್ 5-6 ಎಸ್ಸೆ ಇರತ್ತೆ ನಿಮ್ಗೆ. ಒಂದ್ ಎಸ್ಸೆ ಬರಿಬೇಕಾಗಿರತ್ತೆ. ಫಸ್ಟ್ ಒಂದ್ 2 ಎಸ್ಸೆ ನಿಮ್ಗೆ ತುಂಬಾ ಚೆನ್ನಾಗಿದಾಗ ಗೊತ್ತಿದಾವ ಅಂತ ಇಟ್ಕೊಳ್ಳಿ. ಈಗ ಟೆಸ್ಟ್ ಸೀರೀಸ್ ಬರೀತಿರಲ್ಲ, ಅವ್ರಿಗೆ ಹೇಳ್ತಿರೋದು ನಾನು,
ಫಸ್ಟ್ ಆ 2 ಎಸ್ಸೆ ಇರತ್ತಲ್ಲ ಅದನ್ನ ಬರಿಬೇಡಿ. ಇನ್ನು 4 ಎಸ್ಸೆ ಇರತ್ತಲ್ಲ, ಇನ್ನು 3-4 ಎಸ್ಸೆ ಇರತ್ತಲ್ಲ, ನಿಮ್ಗೆ ಸ್ವಲ್ಪ ಗೊತ್ತಿರತ್ತೆ, ಆ ತರ ಟಾಪಿಕ್ ನ ಪಿಕ್ ಮಾಡಿ ಅದನ್ನ ನಿಮ್ಮ ಮೈಂಡ್ ಓಡಿಸಿ ಕ್ರಿಯೇಷನ್ ಮಾಡಿ, ಆಡ್ ಮಾಡಿ, ಪಾಯಿಂಟ್ಸ್ ನ ಆಡ್ ಮಾಡಿ, ಕರೆಂಟ್ ಅಫೇರ್ಸ್ ನ ಆಡ್ ಮಾಡಿ ಬರೀರಿ. ಅವಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗತ್ತೆ, ನಿಮ್ಮಲ್ಲಿ ಒಂದು ಆತ್ಮಧೈರ್ಯ ಬರುತ್ತೆ. ಇವ್ನು ಹೆಂಗ್ ಕೇಳಿದ್ರು ಡಿಪಾರ್ಟ್ಮೆಂಟ್ ಫೈನಲ್ ಎಕ್ಸಾಮ್ ಅಲ್ಲಿ ಹೆಂಗ್ ಎಸ್ಸೆ ಕೇಳಿದ್ರು ನಾನು ಬರಿತೀನಿ ಅಂತ ಒಂದು ಧೈರ್ಯ ಬರುತ್ತೆ. ಈ ಧೈರ್ಯನೇ ನಿಮ್ಗೆ ಸ್ಕೋರ್ ಮಾಡಿಸೋದು. ಇನ್ನೊಂದು ನಾನು ಹೇಳಕ್ ಇಷ್ಟಪಡೋದು, ಹ್ಯಾಂಡ್ ರೈಟಿಂಗ್ ತುಂಬಾ ಸ್ಪೀಡ್ ಇರಬೇಕು ಆಯ್ತಾ, ನೀಟ್ನೆಸ್ ಆಗಿರ್ಬೇಕು. ಇನ್ನೊಂದು ಒಂದ್ ಸ್ವಲ್ಪನೂ ಕಾಟ ಗೀಟ ಮಾಡಬಾರ್ದು ಆಯ್ತಾ. ಆಚೆ ಈಚೆ ಹೊಡಿಯೋದು ಮತ್ತೆ ಬರೆಯೋದು, ಅದ್ ನೋಡ್ದಾಕೋದು ಮಾಡ್ಲೇಬೇಡಿ. ಯಾಕಂದ್ರೆ ನಿಮ್ ಪೇಪರ್ ಎಷ್ಟು ಚಂದ ಇರತ್ತಲ್ಲ ನೋಡಕ್ ಕಣ್ಣಿಗೆ, ಅಷ್ಟು ಸ್ಕೋರ್ ನಿಮ್ಗೆ. ಇದನ್ನ ಬೇಕಂದ್ರೆ ನೀವು ಇಲ್ಲಿ ಟೆಸ್ಟ್ ಸೀರೀಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ, ನಿಮ್ ಸ್ಕೋರ್ ಚೇಂಜ್ ಆಗ್ಲಿಲ್ಲ ಅಂದ್ರೆ ಹೇಳಿ. ನಿಮ್ಗೆ ಎಲ್ಲಾ ನಾಲೆಜ್ ಇರುತ್ತೆ, ತುಂಬಾ ಚೆನ್ನಾಗಿ ನಾಲೆಜ್ ಇರುತ್ತೆ. ನಿಮ್ ಎಸ್ಸೆಯಲ್ಲಿ ಕರೆಕ್ಟ್ ಆಗಿ ಓದಿದ್ರೆ 1000ಕ್ಕಿಂತ ಜಾಸ್ತಿ ಪಾಯಿಂಟ್ ಹಾಕಿರ್ತೀರಾ, ಬಟ್ ನೀಟಾಗಿ ಬರ್ದಿರಲ್ಲ. ನೀನ್ ನೀಟಾಗಿ ಎಸ್ಸೆ ಬರೀಲಿಲ್ಲ ಅಂದ್ರೆ ಅದನ್ನ ಓದಕ್ ಯಾರಿಗ್ ಮನಸ್ಸು ಬರುತ್ತೆ? ನಂಗೆ ನೀವೇ ಹೇಳಿ, ನೀವ್ ಅದನ್ನ ನೀಟಾಗಿ ಎಸ್ಸೆನೆ ಬರೀಲಿಲ್ಲ ಅಂದ್ರೆ ಅದನ್ನ ಓದಕ್ ಯಾರಿಗ್ ಮನಸ್ಸು ಬರುತ್ತೆ? ಸೊ ಅದಕ್ಕೋಸ್ಕರ ನೀಟ್ನೆಸ್ ಆಗಿ ಯಾವ ತರ ಫ್ರೇಮ್ ಬರ್ಬೇಕಂದ್ರೆ, ಒಂದು ಎಸ್ಸೆದು ಯಾವ ಲೈನ್ ಅಲ್ಲಿ ಸ್ಟಾರ್ಟ್ ಮಾಡಿರ್ತಾರ ಅದೇ ಲೈನ್ ಅಲ್ಲಿ ಮುಗಿಬೇಕು, ಯಾವ ಪ್ಯಾರಾಗ್ರಾಫ್ ಎಂಡ್ ಆಗತ್ತೆ ಅದೇ ಲೈನ್ ಅಲ್ಲಿ ಪ್ಯಾರಾಗ್ರಾಫ್ ಎಂಡ್ ಆಗ್ಬೇಕು, ಸೈಡ್ ಲೈನ್ ಒಂದೇ ಲೈನ್ ಬಂದಿರ್ಬೇಕು, ನೋಡಕ್ ಹೆಂಗಿರ್ಬೇಕಂದ್ರೆ ಕಣ್ಣಿಗೆ ಮೃದು ಅನ್ಸ್ಬೇಕು, ಚಂದ ಅನ್ಸ್ಬೇಕು, ಅವಾಗ್ಲೇ ನಿಮ್ ಸ್ಕೋರ್ ಬರೋದು. ಇದು ಫಸ್ಟ್ ಪೇಪರ್ ಆಯ್ತು. ಇನ್ನು ಪ್ರಿಸ್ಸೆ ರೈಟಿಂಗು ಆಯ್ತಾ, ಸಾರಿ ಇದೊಂದು ಹೇಳೋದ್ ಮರ್ತಿದೆ. ಪ್ರಿಸ್ಸೆ ರೈಟಿಂಗು ಏನಿಲ್ಲ, ಒಂದ್ ಕತೆ ಕೊಟ್ಟಿರ್ತಾರೆ, ಒಂದ್ ಕತೆನ 300 ವರ್ಡ್ ಅಲ್ಲಿ ಇದ್ರೆ ಅದನ್ನ 100 ವರ್ಡ್ ಅಲ್ಲಿ ಬರಿ ಅಂತ ಹೇಳ್ತಾನೆ. ಕಥೆಯಲ್ಲಿ ಏನ್ ಇಂಪಾರ್ಟೆಂಟ್ ಗೊತ್ತಾ? ಎಕ್ಸಾಂಪಲ್ ಕೊಡ್ತೀನಿ. ನಾನು ಬೆಳಿಗ್ಗೆ ಹೋಗಿ ಹಾಲ್ ತಗೊಂಡ್ ಬಂದೆ, ಇದೇ ಒಂದ್ ಕತೆ ಅಂತ ಇಟ್ಕೊಳ್ಳಿ. ನಾನು ಇಂಪಾರ್ಟೆಂಟ್ ಮೆನ್ಷನ್ ಮಾಡ್ಬೇಕು, ಎಲ್ಲಿ ಹೋದೆ ಹಾಲ್ ತರಕ್ಕೆ ಮೆನ್ಷನ್ ಮಾಡ್ಬೇಕು, ಯಾವ ಅಂಗಡಿ ಹೆಸರು ಇತ್ತಂದ್ರೆ ಮೆನ್ಷನ್ ಮಾಡ್ಬೇಕು, ರೂಟ್ ಯಾವ್ದಾದ್ರು ರೂಟ್ ಹೆಸರು ಇತ್ತಂದ್ರೆ ಅದನ್ನ ಮೆನ್ಷನ್ ಮಾಡ್ಬೇಕು. ಈ ತರ ಮೇನ್ ಪಾಯಿಂಟ್ ನ ಎತ್ಕೊಂಡ್ಬಿಟ್ಟು ನಿಮ್ಮ ಸ್ಟೋರಿಯಲ್ಲೇ ಬರಿಬೇಕು. ಅವಾಗ ಒಂದ್ 100 ಪಾಯಿಂಟ್ ಅಲ್ಲಿ ಬರ್ದ್ರೆ ನಿಮ್ಗೆ ಒಳ್ಳೆ ಸ್ಕೋರ್ ಸಿಗತ್ತೆ. ಇದ್ರಲ್ಲೂ ಅಷ್ಟೇ ಆಯ್ತಾ, ಒಂದೊಂದು ಬ್ರೆಕೆಟ್ ಕೊಟ್ಟಿರ್ತಾನೆ, ಫುಲ್ ಸ್ಟೋರಿನ ಎಲ್ಲ ಕಡೆ ಬರೆಯಂಗಿರಂಗಿಲ್ಲ, ಬ್ರೆಕೆಟ್ ಕೊಟ್ಟಿರ್ತಾನೆ. ಒಂದ್ ಬ್ರೆಕೆಟ್ ಅಲ್ಲಿ ಒಂದ್ ವರ್ಡ್ ಮಾತ್ರ ಹಿಡಿಬೇಕು, ಅದ್ರಲ್ಲಿ ಯಾವ್ದೇ ಇರ್ಲಿ ಉತ್ತಮ, ಅದು ಒಂದ್ ಬ್ರೆಕೆಟ್ ಅಲ್ಲಿ ಮಾತ್ರ ಬರ್ಬೇಕು. ಈಗ ನೋಡಿ ತುಂಬಾ ದೊಡ್ಡದೊಂದು ಅಕ್ಷರ ಇರತ್ತೆ ಅಂತ ಇಟ್ಕೊಳ್ಳಿ, ಯಾವ್ದು ಆಯ್ತಾ, ಬದಲಾವಣೆ 4 ಅಕ್ಷರ ದೊಡ್ಡದ ಅಕ್ಷರ ಅಂತ ಇಟ್ಕೊಳ್ಳಿ, ಇದು ಒಂದು ಬ್ರೆಕೆಟ್ ಅಲ್ಲಿ ಮಾತ್ರ ಬರ್ಬೇಕು. ಆ ತರ ಕೊಟ್ಟಿರ್ತಾನೆ. ನೀವು ಬ್ರೆಕೆಟ್ ಕ್ರಾಸ್ ಮಾಡಿದ್ರೆ ನಿಮ್ ಸ್ಕೋರ್ ಹೋಗುತ್ತೆ. ಇದೊಂದು ಜ್ಞಾಪಕ ಇಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು. ಕೆಲವೊಂದ್ ಜನ ಏನ್ ಮಾಡ್ತಾರೆ ಗೊತ್ತಾ, ಬರ್ಕೊಂಡು ಆ ಬ್ರೆಕೆಟ್ ಅಲ್ಲಿ ಬರೆಯಲ್ಲ, ಆ ಬ್ರೆಕೆಟ್ ನ ಬಿಟ್ಟು ಮುಂದೆ ಹೋಗ್ಬಿಡ್ತಾರೆ. ಚೆನ್ನಾಗಿ ಬರ್ದಿರ್ತಾರೆ ಬಟ್ ಬ್ರೆಕೆಟ್ ನ ಬಿಟ್ಟು ಮುಂದೆ ಹೋಗಿರ್ತಾರೆ. ಆ ತರ ಮಾಡಿದ್ರೆ ನಿಮ್ ಸ್ಕೋರ್ ಹೋಗುತ್ತೆ, ಮಾರ್ಕ್ಸ್ ಕಟ್ ಆಗತ್ತೆ. ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಇನ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಸೆಕೆಂಡ್ ಪೇಪರ್. ತುಂಬಾ ಹುಡುಗರದು ಒಂದೇ ಕನಸಿರುತ್ತೆ, ಸೆಕೆಂಡ್ ಪೇಪರ್ ಚೆನ್ನಾಗಾದ್ರೆ ಸಾಕು ನಾನು PSI ಆದಂಗೆ ಅಂತ. ಅದು ಮಾತು ಕೂಡ ಸತ್ಯ. ಸೆಕೆಂಡ್ ಪೇಪರ್ ಅಲ್ಲಿ ಯಾರು ಸ್ಕೋರ್ ಮಾಡ್ತಾರಲ್ಲ ಅವರು ಲಿಸ್ಟ್ ಅಲ್ಲಿ ಇರೋದು ಪಕ್ಕ. ಬಟ್ ಹಂಗಂತ ಇವಾಗಿನ ಪರಿಸ್ಥಿತಿ ಹೆಂಗೈತಪ್ಪ ಅಂದ್ರೆ, ಒಂದು KS ಪ್ರಿಲಿಮ್ಸ್ ಬರಿಬೇಕು, ಅದು ಈಸಿ ಅನ್ಸತ್ತೆ, ಬಟ್ PSI ಕಷ್ಟ ಆಗೈತೆ. ಯಾಕೆ ಅಂತ ಕೇಳಿದ್ರೆ, ಲಾಸ್ಟ್ 402 ಕ್ವಶನ್ ಪೇಪರ್ ನೀವು ನೋಡಿದ್ರೆ KS ಪ್ರಿಲಿಮ್ಸ್ ಏನ್ ಕ್ವಶನ್ ಪೇಪರ್ ಇರುತ್ತಲ್ಲ ಆ ತರ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. KS ಕ್ವಶನ್ ಪೇಪರ್ ಏನಿರುತ್ತಲ್ಲ ಪ್ರಿಲಿಮ್ಸ್ಗೆ ಆ ತರ ಕ್ವಶನ್ ಪೇಪರ್ ಐತೆ. ಬರೀ ಟೈಮ್ ಇರೋದು 1.5 ಗಂಟೆ. ಮಾಮೂಲಿ ಬೇರೆ ಎಲ್ಲ ಈಗ ಒಂದು KS ಪ್ರಿಲಿಮ್ಸ್ಗೆ 2 ಅವರ್ ಇರುತ್ತೆ. ಒಂದು ಕ್ವಶನ್ ಪೇಪರ್ಗೆ 100 ಮಾರ್ಕ್ಸ್ 100 ಕ್ವಶನ್ಗೆ 2 ಅವರ್ ಸಿಗತ್ತೆ ನಿಮ್ಗೆ. ಬಟ್ PSI ಅಲ್ಲಿ 1.5 ಗಂಟೆ ಸಿಗತ್ತೆ ನಿಮ್ಗೆ. ನೀವು 1.5 ಗಂಟೆಯಲ್ಲಿ ಒಂದು KS ತರ ಪ್ರಿಲಿಮ್ಸ್ ಬರುವಂತ ಕ್ವಶನ್ ಪೇಪರ್ ನ ಇವಾಗ ಸಾಲ್ವ್ ಮಾಡೋದು ನಿಮ್ಗೆ ಒಂಥರ ಇದು ಕಷ್ಟನೇ ಅಂತ ಹೇಳ್ಬೋದು. ಯಾಕಂದ್ರೆ ಇವಾಗಿನ ಕಾಲದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನೀವು ನೋಡ್ಬೇಕಂದ್ರೆ, ಪ್ರೆಸೆಂಟ್ ಆಗಿ ಏನ್ ನೀವು 545 ನೋಡಿದೀರಾ, ಎಲ್ಲ ಒನ್ ವರ್ಡ್ PC ತರ ಕ್ವಶನ್ ಪೇಪರು. ಅದೇ ನಂಬ್ಕೊಂಡ್ಬಿಟ್ಟು ಹುಡುಗರೆಲ್ಲ ರೆಡಿ ಆಗ್ಬಿಟ್ರು 402ಗೆ, ಎಲ್ಲ ಒನ್ ವರ್ಡ್ ಕೇಳ್ತಾನೆ, ಒನ್ ವರ್ಡ್ ಅಲ್ಲಿ ಬರುತ್ತೆ ಅಂತ. ನೋಡಿದ್ರೆ KS ಪ್ರಿಲಿಮ್ಸ್ ಇದ್ದಂಗಿತ್ತು ಕ್ವಶನ್ ಪೇಪರ್. ಯಾರ್ಯಾರು ಒನ್ ವರ್ಡ್ ಅಂತ ಓದ್ಕೊಂಡು ಹೋಗಿದ್ರಲ್ಲ ಎಲ್ಲ ಹೊರಗಡೆ. ಯಾರ್ಯಾರು KS ಪ್ರಿಲಿಮ್ಸ್ ಅಂತ ಸೀರಿಯಸ್ ಆಗಿ ಸಬ್ಜೆಕ್ಟ್ ನಾಲೆಜ್ ಇದ್ದವ್ರು, ತುಂಬಾ ಸಬ್ಜೆಕ್ಟ್ ನಾಲೆಜ್ ನ ಗೈನ್ ಮಾಡಿದವ್ರು, ಯಾರಿಗೆ ಸಬ್ಜೆಕ್ಟ್ ಗ್ರಿಪ್ ಚೆನ್ನಾಗಿತ್ತಲ್ಲ ಅವರೆಲ್ಲ ಲಿಸ್ಟ್ ಅಲ್ಲಿ ಇದ್ದಾರೆ. ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ ಬಂದವರು, ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಲಾಸ್ಟ್ ಒಂದು 20 ವರ್ಷದಿಂದ ಒಂದು ಪ್ಯಾಟರ್ನ್ ಇತ್ತು PSIಗೆ, ಇದೇ ತರ ಬರುತ್ತೆ ನೆಕ್ಸ್ಟ್ ಎಕ್ಸಾಮು ಅಂತ. ಬಟ್ ಇವಾಗ ಯಾವ ಪ್ಯಾಟರ್ನು ಇಲ್ಲ. ಇವಾಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ಅವ್ನು ಏನ್ ಇಷ್ಟ ಆಗತ್ತಲ್ಲ ಅದನ್ನ ತೆಗಿಬಹುದು. ನೀವು ಮೆಂಟಲಿ ಎಲ್ಲಕ್ಕೂ ರೆಡಿ ಇರ್ಬೋದು. ನಾವೊಂದು ಗೆಸ್ ಮಾಡ್ಬೋದು, ಯಾಕಂದ್ರೆ 402 ತುಂಬಾ ಕಷ್ಟದಾಗ ಕೊಟ್ಟಿದ್ದ,
ನೆಕ್ಸ್ಟ್ ಕೇಳೋ 600 ಪೋಸ್ಟ್ ಅಲ್ಲೂ ಕಷ್ಟಕರ ಕ್ವಶನ್ ಪೇಪರ್ ಬರುತ್ತೆ ಅಂತ. ಒಂದ್ ಹೇಳ ನಿಮ್ಗೆ, ನೀವು ಕಷ್ಟಕ್ಕೆ ರೆಡಿ ಆಗ್ಬಿಡಿ. ಯಾವ್ದು ಕಷ್ಟ ಅಂತಾರಲ್ಲ ಅದಕ್ಕೆ ರೆಡಿ ಆಗ್ಬಿಡಿ. ಈಸಿ ಬಂದ್ರೆ ಆರಾಮಾಗಿ ಸಿಗತ್ತೆ, ಕಷ್ಟ ಬಂದ್ರೆ ನೀವು ರೆಡಿ ಆಗಿರ್ತೀರಾ ಅಂತ. ಮೇನು ಇವಾಗಿನ ಕ್ವಶನ್ ಪೇಪರ್ ನೀವು ಸ್ಕೋರ್ ಮಾಡ್ಬೇಕಂದ್ರೆ ಸಬ್ಜೆಕ್ಟ್ ಗ್ರಿಪ್ ತುಂಬಾ ಚೆನ್ನಾಗಿರ್ಬೇಕು. ಇನ್ನೊಂದು ಕರೆಂಟ್ ಅಫೇರ್ಸ್ ನ ತುಂಬಾ ಚೆನ್ನಾಗಿ ಓದಿರ್ಬೇಕು, ಬಹಳ ಇಂಪಾರ್ಟೆಂಟ್ ಇದು. ಇವಾಗ ಏನಾದ್ರು ನೀವು ಸ್ಕೋರ್ ಮಾಡ್ಬೇಕು, ಬೇಗನೆ ನಾವು ಲಿಸ್ಟ್ ಅಲ್ಲಿ ಇರಬೇಕು, ಈ ಸಾರಿ ಬಿಡ್ಲೇಬಾರ್ದಂದ್ರೆ ಈಗ ನೆಕ್ಸ್ಟ್ 5 to 6 ಮಂತ್ ಐತಲ್ಲ, ಇದನ್ನ ಯಾರು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತೀರಾ, ಯಾರ್ ಸಬ್ಜೆಕ್ಟ್ ನ ಕರೆಕ್ಟ್ ಆಗಿ ಓದ್ತೀರಾ ಅವ್ರಿಗೆ ಸ್ಕೋರ್. ಇದು ಮೇನ್ ಕ್ವಶನ್ ಬರ್ಬೋದು PSI ಗೆ ಯಾವ್ಯಾವೆಲ್ಲ ಸಬ್ಜೆಕ್ಟ್ ಬರ್ತಾವೆ ಅಂತ. ಈ ಫೀಲ್ಡ್ ಅಲ್ಲಿ ಇದ್ದವ್ರಿಗೆಲ್ಲ ಗೊತ್ತಿರತ್ತೆ, ಬಟ್ ಹೊಸಬ್ರು ಬಂದವ್ರಿಗೆ ಜಿಯೋಗ್ರಫಿ ಇರತ್ತೆ, ಪೊಲಿಟಿ ಇರತ್ತೆ, ಹಿಸ್ಟ್ರಿ ಇರತ್ತೆ, ಎಕನಾಮಿಕ್ಸ್ ಇರತ್ತೆ, ಕರೆಂಟ್ ಅಫೇರ್ಸ್ ಇರತ್ತೆ, ಸೈನ್ಸ್ ಇರತ್ತೆ, ಜನರಲ್ GK ಇರತ್ತೆ, ಅದೇ ತರ ಕಂಪ್ಯೂಟರ್ ಇರತ್ತೆ, ಎನ್ವೈರನ್ಮೆಂಟ್ ಇರತ್ತೆ. ಏನಿಲ್ಲ ಅಂತ ಹೇಳ, ಎಲ್ಲಾನು ಇರತ್ತೆ. ಪ್ರಾಪರ್ ಆಗಿ ಒಂದು KS ಓದುವಂತ ಒಳ್ಳೆ ಮೆಟೀರಿಯಲ್ ತಗೊಂಡ್ಬಿಟ್ಟು ಆಯ್ತಾ. ಇವಾಗೆಲ್ಲ PC ಗೆ ಒನ್ ವರ್ಡ್ ಕ್ವಶನ್ ಇವೆಲ್ಲ ಸೈಡ್ ಇಟ್ಬಿಡಿ. ನಾನು ನಿಜವಾಗ್ಲೂ ಹೇಳ್ತೀನಿ, ನೀವು ಲಿಸ್ಟ್ ಅಲ್ಲಿ ಇರ್ಬೇಕಾ, ಈ ತರ ಒನ್ ವರ್ಡ್ ಓದೋದು, ಇಂಡಿಯಾ ಪ್ರೆಸಿಡೆಂಟ್ ಯಾರು, ಪ್ರೈಮ್ ಮಿನಿಸ್ಟರ್ ಯಾರು, ಈ ತರ ಡೈರೆಕ್ಟ್ ಟು ಡೈರೆಕ್ಟ್ ಕ್ವಶನ್ ಓದ್ಕೊಂಡು ಹೋದ್ರೆ ಇವಾಗ ನೀವು ಲಿಸ್ಟ್ ಇರಕ್ ಚಾನ್ಸೇ ಇಲ್ಲ. ನಿಮ್ಗೆ ಇವಾಗ ಸಬ್ಜೆಕ್ಟ್ ನಾಲೆಜ್ ಬೇಕು. ಹೆಂಗ್ ನಾಲೆಜ್ ಬೇಕಂದ್ರೆ ಪ್ರತಿ ಒಂದು ಆಳಕ್ ಹೋಗ್ತಾವನ್, ಇವಾಗ ಎಷ್ಟಾಗತ್ತಷ್ಟು ಡೆಪ್ತ್ ಹೋಗ್ತಾವನೆ ಸಬ್ಜೆಕ್ಟ್ ಅಲ್ಲಿ. ಸೊ ಮೇನ್ ಬುಕ್ ನ ತಗೊಳ್ಳಿ. ಇವಾಗ ಹಿಸ್ಟ್ರಿ ತಗೋತೀರಾ, ಮಂಜುನಾಥ್ ಐತೆ, ಮಂಜುನಾಥ್ ತಗೊಳ್ಳಿ. ಇಲ್ಲ ಸರ್ ನಾವು ಹಿಸ್ಟ್ರಿಯಲ್ಲಿ ಎಲ್ಲ ಸೆಪರೇಟ್ ಮಾಡಿ ಓದ್ತೀವಿ, ಇನ್ನೂ ಡೆಪ್ತ್ ಆಗಿ ಓದ್ತೀವಿ ಅಂದ್ರೆ ಸದಾಶಿವ ಐತೆ, ಸದಾಶಿವ ಬುಕ್ ತಗೊಳ್ಳಿ. ಇನ್ ಎಕನಾಮಿಕ್ಸ್ ತಗೋತೀರಾ, ಗರಣಿ ಐತೆ, ಗರಣಿ ಬುಕ್ಸ್ ತಗೊಳ್ಳಿ. ಎನ್ವೈರನ್ಮೆಂಟ್ ತಗೋತೀರಾ, ಭೈರಪ್ಪ ಅವ್ರು, ಕನ್ನಡದು ಭೈರಪ್ಪ ಅವ್ರು ತುಂಬಾ ಚೆನ್ನಾಗೈತೆ ಎನ್ವೈರನ್ಮೆಂಟ್, ಆ ಬುಕ್ ತಗೊಳ್ಳಿ. ಇದೇ ತರ ಸೈನ್ಸ್ ತಗೋತೀರಾ, ಸೈನ್ಸ್ ನ ನೀವು ಚೂಸ್ ಮಾಡಿ. ತುಂಬಾ ಬುಕ್ ಇದಾವೆ ಮಾರ್ಕೆಟ್ ಅಲ್ಲಿ. ಪೋರ್ಜೆ ಸೈನ್ಸ್ ಐತೆ, ಸ್ಪರ್ಧಾ ವಿಜೇತದ ಐತೆ, ಇನ್ನು ಕೆಲವರು ತುಂಬಾ ಜನ ಬರ್ತಿದ್ದಾರೆ. ನೀವು ಒಂದ್ಸರಿ ಹೋಗಿ ಬುಕ್ ನ ನೋಡ್ಬಿಟ್ಟು ಯಾವ್ದು ಚೆನ್ನಾಗೈತೆ, ಯಾವ್ದು ನಂಗೆ ಅರ್ಥ ಆಗತ್ತೆ ಈಸಿ ಅಂತ ನೀವು ಚೂಸ್ ಮಾಡಿ ಒಂದ್ ಸ್ವಲ್ಪ ಬುಕ್ ತಗೊಳ್ಳಿ. ನೀವು ಜಿಯೋಗ್ರಫಿ ಐತೆ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ರಂಗನಾಥ್ ಬುಕ್ ಇದಾವೆ, ತಗೊಳ್ಳಿ. ತುಂಬಾ ಚೆನ್ನಾಗಿ ಬುಕ್ ಇದಾವೆ ಮಾರ್ಕೆಟ್ ಅಲ್ಲಿ. ಅವನ್ನ ತಗೊಂಡ್ಬಿಟ್ಟು ಸಬ್ಜೆಕ್ಟ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ನ ಹೆಂಗ್ ಓದ್ಬೇಕಪ್ಪ ಅಂದ್ರೆ, ನಿಮ್ಗೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಪ್ರತಿ ಸಬ್ಜೆಕ್ಟು ಇದೇ ತರ ಮಾಡಿ. ಈಗ ಭಾರತದ ನದಿಗಳ ಬಗ್ಗೆ ಏನಾದ್ರು ನೀವು ಓದ್ತಿದ್ರೆ ಮೇನ್ ಬುಕ್ ಇಟ್ಕೊಳ್ಳಿ. ಅದ್ರ ಜೊತೆ ರೆಫರಲ್ ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ್ದಾದ್ರು ಚೆನ್ನಾಗಿರೋ ಮಾಡಿದಾರ ಕ್ಲಾಸು ಅದನ್ನ ಹಾಕೊಳ್ಳಿ. ನಿಮ್ದೇ ಒಂದು ನೋಟ್ಸ್ ಇಟ್ಕೊಳ್ಳಿ. ಚೆನ್ನಾಗಿ ನದಿ ಬಗ್ಗೆ ಕೇಳಿದ್ರೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಗಂಗಾ ನದಿ ಬಗ್ಗೆ ಓದ್ತಿದ್ದೀರ ಅಂತ ಇಟ್ಕೊಳ್ಳಿ. ನೀವು ಗಂಗಾ ನದಿ ಎಲ್ಲಿ ಹುಟ್ಟತ್ತೆ, ಎಲ್ಲಿ ಡ್ರೈನ್ ಆಗತ್ತೆ, ಫಸ್ಟ್ ಡ್ರೈನ್ ಆಗೋ ಪ್ಲೇಸ್ ಅಲ್ಲಿ ಯಾವ ಪ್ಯಾಟರ್ನ್ ಕ್ರಿಯೇಟ್ ಆಗೈತೆ, ಯಾವ್ದಾವ್ದು ಉಪನದಿಗಳಿದಾವೆ, ಉಪನದಿಗಳಲ್ಲಿ ಇಂಪಾರ್ಟೆಂಟ್ ನದಿಗಳು ಯಾವ್ದು, ಉಪನದಿಗಳಲ್ಲಿ ಇಂಪಾರ್ಟೆಂಟ್ ನದಿಗಳು ಎಲ್ಲಿಗೆ ಬಂದು ಸೇರ್ತವೆ ಗಂಗಾ ನದಿನ, ಅವಕ್ಕೆ ಏನಾದ್ರು ಹೆಸರು ಐತಾ. ಅದೇ ತರ ಗಂಗಾ ನದಿನ ಭಾರತದಲ್ಲಿ ಏನ್ ಕರೀತಾರೆ, ಬಾಂಗ್ಲಾದೇಶಲ್ಲಿ ಏನ್ ಕರೀತಾರೆ, ಲಾಸ್ಟ್ಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಏನ್ ಕರೀತಾರೆ. ಇದೆಲ್ಲ ನೀಟಾಗಿ ಒಂದ್ ಕಡೆ ನೋಟ್ಸ್ ಮಾಡಿ, ಒಂದು ಚಿತ್ರ ಡಯಾಗ್ರಾಮ್ ಹಾಕಿ. ಇದೆಲ್ಲ ಆದ ನಂತರ ಕೆಳಗಡೆ ಇವಾಗ ಪ್ರೆಸೆಂಟ್ ಏನಾದ್ರು ಕರೆಂಟ್ ಅಫೇರ್ಸ್ ಎಲ್ಲ ಐತಾ, ನ್ಯೂಸ್ ಅಲ್ಲಿ ಐತಾ, ಈ ನದಿಯಲ್ಲಿ ಏನಾದ್ರು ಡ್ಯಾಮ್ ಮಾಡ್ತಿದಾರಾ, ಈ ನದಿಗೆ ಏನಾದ್ರು ಪ್ರಾಜೆಕ್ಟ್ ಬರ್ತೈತಾ, ಎಲ್ಲಾದ್ರೂ ಫ್ಲಡ್ ಬಂದೈತಾ, ಡೆಹ್ರಾಡೂನ್ ಅಲ್ಲಿ ಏನಾದ್ರು ಫ್ಲಡ್ ಆಗಿತ್ತಾ, ಈ ನದಿಯಿಂದ ಏನ್ ನ್ಯೂಸ್ ಐತಾ ಅದನ್ನೆಲ್ಲ ಬರ್ಕೊಳ್ಳಿ. ಈ ತರ ನಿಮ್ಗೆ ಎಲ್ಲಾನು ಒಂದೊಂದು ನೀಟಾಗಿ ಬರ್ಕೊಂಡು ಹೋದ್ರೆ ನಿಮ್ ಸಬ್ಜೆಕ್ಟ್ ನಾಲೆಜ್ ತುಂಬಾ ಗೈನ್ ಆಗತ್ತೆ. ಪ್ರತಿ ಒಂದ್ ಸಬ್ಜೆಕ್ಟ್ ಅಲ್ಲೂ ಮಿಸ್ ಇಲ್ಲದೆ ಪ್ರತಿ ಒಂದ್ ಸಬ್ಜೆಕ್ಟ್ ಅಲ್ಲೂ ಈ ತರ ಡೀಪ್ ಆಗಿ ವರ್ಕ್ ಮಾಡಿ. ನೀವು 100 ಪಾಯಿಂಟ್ ಓದ್ರೆ 10 ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳುತ್ತೆ. ಅದೇ 1000 ಪಾಯಿಂಟ್ ಓದ್ಬಿಡಿ, ಹಬ್ಬ ಬಂದು 200-300 ಪಾಯಿಂಟ್ ಉಳಿಯತ್ತೆ. ರಿವಿಷನ್ ಆಗ್ಬೇಕು. ಅದೇ ತರ ಸಬ್ಜೆಕ್ಟ್ ನ ಚೆನ್ನಾಗಿ ಒಂದ್ಸರಿ ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಂಡು ನಿಮ್ದೇ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ಬಿಟ್ಟು, ನಿಮ್ಗೆ ಯಾವ್ದಾವ್ದು ಪಾಯಿಂಟ್ ಗೊತ್ತಿಲ್ಲಲ್ಲ ಅವತ್ನೆಲ್ಲ ಒಂದ್ ಕಡೆ ಹೊರಗಡೆ ತಕೊಂಡು ಆ ನೋಟ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಒಂದ್ ಕಡೆ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಎಕ್ಸಾಮ್ ಹತ್ರ ಬಂದಂಗೆ ಕ್ವಿಕ್ ರಿವಿಷನ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಇಲ್ಲಾಂದ್ರೆ ನೀವು ಈ ತರ ಮಾಡ್ಲಿಲ್ಲ ಅಂದ್ರೆ ಲಾಸ್ಟ್ ಎಕ್ಸಾಮ್ 1 ತಿಂಗಳು 2 ತಿಂಗಳು ಇರತ್ತೆ. ಇಡೀ ಬುಕ್ ಎಲ್ಲ ವಾಪಸ್ ನೀವು ಓದ್ಬೇಕಂದ್ರೆ ನಿಮ್ಗೆ ತಲೆನೋವು ಬಂದ್ಬಿಡತ್ತೆ. ಇದೆಲ್ಲ ಓದ್ಬೇಕ ವಾಪಸ್ ಅಂತ. ಅದಕ್ಕೆ ನೀವು ಈ ತರ ಮಾಡಿ ಒಂದು ನಿಮ್ಗೆ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡ್ಕೊಂಡು ಏನಾಯ್ತು ಅದನ್ನೆಲ್ಲ ಒಂದ್ ಕಡೆ ಸೈಡ್ ಇಟ್ಕೊಂಡ್ಬಿಟ್ರೆ ತುಂಬಾ ಹೆಲ್ಪ್ ಆಗತ್ತೆ. ಯಾಕಂದ್ರೆ ಕ್ವಿಕ್ ನೋಟ್ಸ್ ನಿಮ್ ಹತ್ರ ಇರತ್ತೆ. ನಿಮ್ ನೋಟ್ಸ್ ಅಲ್ಲಿ ನೀವು ಏನೇನ್ ಗೊತ್ತಿಲ್ಲ ಆ ವಿಷಯ ಎಲ್ಲ ಬರ್ದಿರ್ತಾರ, ಅದನ್ನೊಂದ್ಸರಿ ರಿವಿಷನ್ ಮಾಡಕ್ಕೆ ಬಹಳ ಸ್ಪೀಡ್ ಆಗಿ ಮುಗಿಯತ್ತೆ. ಇನ್ನು ಕರೆಂಟ್ ಅಫೇರ್ಸ್ಗೆ ಎಷ್ಟು ವರ್ಷದಿಂದ ಓದ್ಬೇಕು ಅಂತ ತುಂಬಾ ಜನ ಕೇಳ್ತೀರ. ಲಾಸ್ಟ್ 1 ವರ್ಷದ ಕರೆಂಟ್ ಅಫೇರ್ಸ್ ತುಂಬಾ ನೀಟಾಗಿ ಗೊತ್ತಿರ್ಬೇಕು. ಕರೆಂಟ್ ಅಫೇರ್ಸ್ ಓದೋದ್ರಲ್ಲಿ ಒಂದು ಮೆಥಡ್ ಐತೆ, ಬಹಳ ಸೂಕ್ಷ್ಮತೆಯಿಂದ ಓದಿ. ಕರೆಂಟ್ ಅಫೇರ್ಸ್ ನ ಸಬ್ಜೆಕ್ಟ್ ಥ್ರೂ ಓದಿ, ಬಹಳ ಚೆನ್ನಾಗಿ ಜ್ಞಾಪಕ ಉಳಿಯುತ್ತೆ. ಇನ್ನೊಂದು ನಿಮ್ಗೆ ಎಲ್ಲೂ ಕ್ವಶನ್ ಮಿಸ್ ಆಗಲ್ಲ. ಬಹಳ ಜನಕ್ಕೆ ಇದು ಗೊತ್ತಿರಲ್ಲ, ಹೆಂಗಪ್ಪ ಕರೆಂಟ್ ಅಫೇರ್ಸ್ ಜೊತೆ ಓದೋದು ಅಂತ. ಮೊನ್ನೆ ಇತ್ತೀಚೆಗೆ ನ್ಯೂಸ್ ಹರಡ್ತಿತ್ತು, ಏನು ವೈಸ್ ಪ್ರೆಸಿಡೆಂಟ್ ಚೇಂಜ್ ಆದ್ರು ಅಂತ. ಇವಾಗ ಹೊಸ ವೈಸ್ ಪ್ರೆಸಿಡೆಂಟ್ ಯಾರು ಬಂದ್ರು, ಹಳೆಯಬ್ರು ಯಾರು ಹೋದ್ರು, 2 ಹೆಸರು ಜ್ಞಾಪಕ ಇಟ್ಕೋತಾರಲ್ಲ, ಇವ್ರು ದಡ್ರು. ಅದೇ ಜಾನ್ರು ಏನ್ ಮಾಡ್ತಾರೆ, ವೈಸ್ ಪ್ರೆಸಿಡೆಂಟ್
ಚೇಂಜ್ ಆಗ್ತೈತೆ, ಯಾವ ಆರ್ಟಿಕಲ್ ಬರುತ್ತೆ, ವೈಸ್ ಪ್ರೆಸಿಡೆಂಟ್ ನಾವು ಎಲ್ಲಿಂದ ಬಾರೋ ಮಾಡ್ಕೊಂಡಿದೀವಿ, ಇವಾಗಿರೋ ವೈಸ್ ಪ್ರೆಸಿಡೆಂಟ್ ಯಾರು, ಫಸ್ಟ್ ಇರೋ ವೈಸ್ ಪ್ರೆಸಿಡೆಂಟ್ ಯಾರು, ಪ್ರೆಸೆಂಟ್ ಆಗಿ ಅವ್ರ ಬಗ್ಗೆ ಏನಾದ್ರು ಕರೆಂಟ್ ಅಫೇರ್ಸ್ ಐತಾ, ಯಾವ್ಯಾವ ಆರ್ಟಿಕಲ್ ಏನ್ ಹೇಳುತ್ತೆ ಅವ್ರ ಬಗ್ಗೆ, ಅವ್ರ ಪವರ್ ಏನು, ಅವ್ರ ಫಂಕ್ಷನ್ ಏನು, ಪ್ರೆಸಿಡೆಂಟ್ ಇಲ್ದಾಗ ವೈಸ್ ಪ್ರೆಸಿಡೆಂಟ್ ಕೆಲಸ ಏನು, ಇದನ್ನೆಲ್ಲ ಓದಿ ಅದ್ರ ಜೊತೆಗೆ ಅವಾಗ ನಿಮ್ಗೆ ತುಂಬಾ ಗ್ರಿಪ್ ಅನ್ಸತ್ತೆ. ಹೆಂಗ್ ಅನ್ಸತ್ತಂದ್ರೆ ಕರೆಕ್ಟ್ ಆಗಿ ಫೌಂಡೇಶನ್ ಹಾಕ್ತಿದ್ದೀರಾ, ಸಬ್ಜೆಕ್ಟ್ ನ ಎಲ್ಲ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋತಿದ್ದೀರಾ, ನಾನು ಯಾವ ಪಾಯಿಂಟ್ ಬಿಡ್ತಿಲ್ಲ, ನಿಮ್ಗೊಂದು ಧೈರ್ಯ ಬರುತ್ತೆ. ಇದ್ರ ಜೊತೆಗೆ ಸಬ್ಜೆಕ್ಟ್ ಎಲ್ಲಾನು ಕರೆಕ್ಟ್ ಮಾಡಿ ಓದಿ, ನೀವು ಕರೆಕ್ಟ್ ಇದ್ದೀರಾ, ನೀವು ಓದ್ತಿದ್ದೀರಾ ಕರೆಕ್ಟ್ ಆಗಿ, ನಿಮ್ ಸ್ಕೋರ್ ಎಷ್ಟು ಬರ್ತೈತೆ ಇದು ಮಾಡ್ಬೇಕಂದ್ರೆ ಎಲ್ಲರೂ ಪ್ಲೀಸ್ ದಯಮಾಡಿ ಟೆಸ್ಟ್ ಸೀರೀಸ್ ತಗೊಳ್ಳಿ. ಯಾರ್ಯಾರು ಸಬ್ಜೆಕ್ಟ್ ನ ಕರೆಕ್ಟ್ ಆಗಿ ಓದಿದೀರಾ, ಕರೆಂಟ್ ಅಫೇರ್ಸ್ ನು ಕವರ್ ಮಾಡಿದೀರಾ ಅಂದವರು ಟೆಸ್ಟ್ ಸೀರೀಸ್ ತಗೊಳ್ಳಿ. ಟೆಸ್ಟ್ ಸೀರೀಸ್ ಇಸ್ ದ ಮೇಕ್. ನಿಮ್ಗೆ ಇವಾಗ ಪ್ರೆಸೆಂಟ್ ಆಗಿ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ಯಾರು ಇವಾಗ ನೆಕ್ಸ್ಟ್ PSI ಓದ್ತಿದಿರಲ್ಲ ಅವ್ರಿಗೆ ಹೇಳ್ತಿರೋದು ನಾನು, ಯಾರ್ಯಾರು ಪ್ರೆಸೆಂಟ್ ಆಗಿ ಟೆಸ್ಟ್ ಸೀರೀಸ್ ತಗೊಂಡು ಎಕ್ಸಾಮ್ ಹೋಗ್ತಿರಲ್ಲ, ಬೇರೆಯವ್ರಕ್ಕಿಂತ 5 ರಿಂದ 10 ಮಾರ್ಕ್ಸ್ ಜಾಸ್ತಿ ಇರ್ತೀರಾ. ಟೆಸ್ಟ್ ಸೀರೀಸ್ ತಗೊಳ್ಳೋದೇನೆ ತುಂಬಾ ಜನನೇ ಎಕ್ಸಾಮ್ ಬರ್ತಿದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಆದ್ರೆ ಇವಾಗಿನ ಪರಿಸ್ಥಿತಿಯಲ್ಲಿ ನೀವು ಟೆಸ್ಟ್ ಸೀರೀಸ್ ತಗೊಂಡ್ರೆ, ಒಂದು ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದೀರ ಅಂತ ಗೊತ್ತಾಗತ್ತೆ, ಇನ್ನೊಂದು ನಿಮ್ ಸ್ಕೋರ್ ಎಷ್ಟು ಬರ್ತೈತೆ ಅಂತ ಗೊತ್ತಾಗತ್ತೆ, ಒಂದು 100 ಮತ್ತೆ ನೀವು ಟೆಸ್ಟ್ ಬರಿಬೇಕಾದ್ರೆ ನಾನು ಏನ್ ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಾಗತ್ತೆ. ಅದ್ರ ಜೊತೆಗೆ ಎಲ್ಲಿ ನಾನು ಇನ್ನೂ ವೀಕ್ ಇದೀನಿ, ಯಾವ್ದ್ರ ಮೇಲೆ ವರ್ಕ್ ಮಾಡ್ಬೇಕಂತ ಗೊತ್ತಾಗತ್ತೆ. ಇವೆಲ್ಲ ಬಹಳ ಇಂಪಾರ್ಟೆಂಟ್. ಸೊ ದಯಮಾಡಿ ಯಾರ್ಯಾರು ಇವಾಗ ಟಾಪ್ ರ್ಯಾಂಕ್ ಅಲ್ಲಿ ಬರ್ತಾರಲ್ಲ ಅವರೆಲ್ಲ ಒಳ್ಳೆ ಟೆಸ್ಟ್ ಸೀರೀಸ್ ತಗೊಂಡೇ ಬರೋದು. ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮ್ಗೆ, ಹೇಗೆ ಒಬ್ಬ ವ್ಯಕ್ತಿ ಸ್ಮಾರ್ಟ್ ಆಗಿದ್ರೆ ಬೇಗನೆ ಸೆಲೆಕ್ಷನ್ ಆಗ್ತಾನಂತ. 545 ಅಲ್ಲಿ ಗಣೇಶ್ ನಾಯಕ್ ಅಂತ ಇದ್ದಾನೆ, 3ನೇ ರ್ಯಾಂಕು. ಈಸ್ ಮೈ ಫ್ರೆಂಡ್ ಆಯ್ತಾ. ಎಲ್ಲರ ಜೊತೆ ಟೆಸ್ಟ್ ಬರೆಯಕ್ ಹೋದಾಗ ಅವನ ಜೊತೆ ಬರೆಯೋ ಹುಡುಗರ್ಕಿಂತ 5 ರಿಂದ 10 ಮಾರ್ಕ್ಸ್ ಜಾಸ್ತಿನೇ ಇರ್ತಿದ್ದ ಪ್ರತಿ ಟೆಸ್ಟ್ ಅಲ್ಲೂ. ನಾನು ಇದೊಂದು ಬಹಳ ಜ್ಞಾಪಕ ಇಟ್ಕೊಳ್ಳಿ, ಬಹಳ ಸೂಕ್ಷ್ಮವಾಗಿ ಜ್ಞಾಪಕ ಇಟ್ಕೊಳ್ಳಿ. ಯಾರ ಮೆಂಟಲ್ ಎಬಿಲಿಟಿ ಮತ್ತೆ ಸೈನ್ಸ್ ಇದು ಎರಡನ್ನೂ ಚೆನ್ನಾಗಿ ವರ್ಕ್ ಮಾಡಿ ಎಕ್ಸಾಮ್ ಅಲ್ಲಿ ಬಿಡದೆ ಬರ್ತಿರಲ್ಲ, ಎಲ್ಲರಿಗಿಂತ 10 ಮಾರ್ಕ್ಸ್ ಜಾಸ್ತಿ ಇರ್ತೀರ. ಸೀರಿಯಸ್ ಆಗಿ ಹೇಳ್ತೀನಿ. ಫಸ್ಟ್ ಪೇಪರ್ ಅಲ್ಲಿ ಹ್ಯಾಂಡ್ ರೈಟಿಂಗು, ನೀಟ್ನೆಸ್ ಆಯ್ತಾ, ಎಲ್ಲಿ ಏನು ಬರಿಬೇಕು ನೀಟಾಗಿ ಟೈಮ್ ತಕ್ಕಂಗೆ ಸಬ್ಜೆಕ್ಟ್ ಪೇಪರ್ ಮುಗಿಸ್ಬೇಕು. ಸೆಕೆಂಡ್ ಪೇಪರ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಜೊತೆಗೆ ಮೆಂಟಲ್ ಎಬಿಲಿಟಿ ಸೈನ್ಸು ಬಿಡ್ಲೇಬಾರ್ದು. ತುಂಬಾ ಜನ ಹೊಡ್ಸ್ಕೊಳ್ಳೋ ಸಬ್ಜೆಕ್ಟ್ ಇದು. ಇನ್ನೊಂದು ಎನ್ವೈರನ್ಮೆಂಟ್ ಓದೋದೇ ಗೊತ್ತಿಲ್ಲ ಹುಡುಗರಿಗೆ. ಎನ್ವೈರನ್ಮೆಂಟ್ ನ ಹೆಂಗ್ ಓದ್ಬೇಕಂದ್ರೆ ಗೊತ್ತಿಲ್ಲ. ದಯಮಾಡಿ ನಿಮ್ ಸರೌಂಡಿಂಗ್ ಅಲ್ಲಿ ಯಾರೋ ಸೀನಿಯರ್ ಇರ್ತಾರೆ, ಯಾರೋ ತುಂಬಾ ಈ ವರ್ಷ ಈ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅವ್ರ ಹತ್ರ ಹೋಗಿ ನಾಚಿಕೆ ಮಾನ ಮರ್ಯಾದೆ ಅಂತ ಕುತ್ಕೋಬೇಡಿ, ಈಗೋ ಹಾಕೋಬೇಡಿ. ಎಕ್ಸಾಮ್ ಫೀಲ್ಡ್ ಅಲ್ಲಿ ಯಾವಾಗ್ಲೂ ಈಗೋ ಹಾಕೋಬಾರ್ದು. ಹೋಗಿ ಮಾತಾಡ್ಸಿ, ಏನು ಓದ್ಬೇಕು, ಎಂತ ಓದ್ಬೇಕು, ಎಷ್ಟು ಓದ್ಬೇಕು ಕೇಳಿ. ಅದ್ರ ಜೊತೆನೆ ಎನ್ವೈರನ್ಮೆಂಟ್ ಗೊತ್ತಾಗ್ತಿಲ್ವಾ, ಹೋಗಿ ಹೇಳಿ, ಅಣ್ಣ ಸ್ವಲ್ಪ ಎನ್ವೈರನ್ಮೆಂಟ್ ಹೇಳ್ಕೊಡ್ಬಣ, ಏನೈತನ ಮ್ಯಾಟ್ರ್ ಏನೈತನ ಹೇಳೋಣ, ಸ್ವಲ್ಪ ಹೆಂಗ್ ಓದ್ಬೇಕು ಹೇಳೋಣ, ಸ್ವಲ್ಪ ಕೇಳಿ. ಏನೂ ಆಗಲ್ಲ, ಎಲ್ಲೂ ಈಗೋ ಹರ್ಟ್ ಆಗಲ್ಲ. ನೀವೇನಾದ್ರೂ ನಾನು ಒಬ್ನೇ ಕುತ್ಕೊಂಡು ಹೋಗ್ತೀನಿ, ನಾನು ಹೊರಗಡೆ ಪ್ರಪಂಚ ಇಲ್ಲ, ನಾನು ಒಬ್ನೇ ಒಳಗಡೆ ಕುತ್ಕೊಂಡು ಓದ್ತೀನಿ, ರೀಲ್ಸ್ ಮೋಟಿವೇಶನ್ ನೋಡ್ಬಿಟ್ಟು ಓದ್ತೀನಿ ಅಂದ್ರೆ ನಿಮ್ಮ ಜ್ಞಾನ ಎಲ್ಲಿಗೈತೆ, ನಿಮ್ ನಾಲೆಜ್ ಎಲ್ಲಿಗೈತೆ, ನೀವು ಎಷ್ಟರ ಮಟ್ಟಿಗೆ ರೆಡಿ ಆಗಿದ್ದೀರಾ, ನಿಮ್ಮನ್ನ ಚೆಕ್ ಮಾಡ್ಕೊಳಕ್ಕೆ ನಿಮ್ಗೆ ಅವಕಾಶ ಸಿಗಲ್ಲ. ಅದಕ್ಕೆ ಟೆಸ್ಟ್ ಸೀರೀಸ್ ಬರೀರಿ. ಮತ್ತು ಮೇನು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ. ಯಾರು ಟೆಸ್ಟ್ ಸೀರೀಸ್ ಬರೀತಿರಲ್ಲ ಅವರು ಇವಾಗಿನಲ್ಲಿ ಹೆಂಗೈತಂದ್ರೆ, ಮುಂಚೆ ಈಸಿ 1 word to 1 word ಆಯ್ತಾ, 100 ಕ್ವಶನ್ ಆದ ನಂತರ ನಿಮ್ಗೆ 10 ರಿಂದ 15 ನಿಮಿಷ ಟೈಮ್ ಸಿಗೋದು ಒಬ್ಬೊಬ್ರಿಗೆ. ಇವಾಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಕ್ವಶನ್ ಲೆಂತ್ ದೊಡ್ಡದಾಗ್ಬಿಟ್ಟೈತೆ, 1.5 ಗಂಟೆ ಸಾಕಾಗೋದೇ ಇಲ್ಲ. ಲಾಸ್ಟ್ ಟೈಮ್ 402 ಬರೆಯಕ್ ಹೋದ್ರು ನಮ್ ಹುಡುಗರು ಹೇಳಿದ್ರು, ಪೂರ್ತಿ ಕ್ವಶನ್ ಓದಕ್ಕಾಗಿಲ್ಲಂತ. 70-80 ಕ್ವಶನ್ ಓದೋಷ್ಟ್ರಲ್ಲಿ 1.5 ಗಂಟೆ ಆಗ್ಬಿಟ್ಟೈತೆ. ಯಾರಿಗೂ ಗೊತ್ತಾಗಿಲ್ಲ ಟೈಮ್ ಹೋಗಿದ್ದು. ಈ ಟೈಮ್ ಮ್ಯಾನೇಜ್ಮೆಂಟ್ ಬರ್ಬೇಕಂದ್ರೆ ಟೆಸ್ಟ್ ಸೀರೀಸ್ ತಗೊಳ್ಳಿ. ಎಲ್ಲೇ ನೀವು ಧಾರವಾಡದಲ್ಲಿ ಇರ್ಲಿ, ಬಿಜಾಪುರಲ್ಲಿ ಇರ್ಲಿ, ಬೆಂಗಳೂರಲ್ಲಿ ಇರ್ಲಿ, ಚಂದ್ರ ಲೇಔಟ್ ಇರ್ಲಿ, ವಿಜಯನಗರ ಇರ್ಲಿ, ಎಲ್ಲೇ ಇರ್ಲಿ, ಸರೌಂಡಿಂಗ್ ಹುಡುಕಿ ಒಂದು ಚೆನ್ನಾಗಿರೋ ಕೋಚಿಂಗ್ ಅಲ್ಲಿ ಸೇರಿ. ನಾನ್ ಚಂದ್ರ ಲೇಔಟ್ ಅಲ್ಲಿ ಒಂದು ಇತ್ತೀಚೆಗೆ ಹೆಸರು ಕೇಳ್ತಿದ್ದೀನಿ, ತುಂಬಾ ಫೇಮಸ್ ಆಗ್ತೈತೆ. ಮತ್ ನಾ ಕ್ವಶನ್ ಪೇಪರ್ ನೋಡಿದೀನಿ, ತುಂಬಾ ಕ್ವಾಲಿಟಿ ಆಗಿ ಕೊಡ್ತಾನೆ. ಕ್ರಿಯೇಟಿವ್ IAS and KAS ಅಂತ ವಿಕಾಸ್ ಅನ್ಸತ್ತೆ ಅದ್ರದ್ದು ಫೌಂಡರು. ತುಂಬಾ ಕ್ವಾಲಿಟಿ ಐತೆ ಪೇಪರ್. ಅದ್ರ ಜೊತೆ ಸಿನಾಪ್ಸಿಸ್ ಕೊಡ್ತಿದ್ದಾನೆ. ಸಿನಾಪ್ಸಿಸ್ ಏನಕ್ಕೆ ಹೆಲ್ಪ್ ಆಗತ್ತೆಪ್ಪ ಅಂದ್ರೆ, ನೀವ್ ಏನ್ 100 ಕ್ವಶನ್ ಬಂದಿರ್ತಿರಲ್ಲ, ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನ ನಿಮ್ಗ ಕಳಿಸ್ತಾನ ಅವನು. ಎಲ್ಲಿಂದ ಕ್ವಶನ್ ತೆಗ್ದವನೆ, ಅದ್ರ ಹಿಂದೆ ಮುಂದೆ ಏನು, ಅದ್ರ ಬೇಸಿಕ್ ಏನು, ಅದ್ರ ಡೆಪ್ತ್ ಏನು, ಎಲ್ಲಾನು ಸಿಗತ್ ನಿಮ್ಗೆ. ಈ ತರ ತಗೊಂಡ್ಬಿಡಿ. ಇದ್ರ ಜೊತೆ ನೀವೇನಾದ್ರೂ ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಬೇಕಾ, ನಿಜವಾಗ್ಲೂ 100% ಲಿಸ್ಟ್ ಅಲ್ಲಿ ಇರ್ಬೇಕಾ, ನನ್ ಮಾತು ಕೇಳಿ ಗ್ರೂಪ್ ಡಿಸ್ಕಷನ್ ಮಾಡಿ. ಒಳ್ಳೆ ನಿಮ್ಮ ತರ ಸಮಾನ ಮನಸ್ಕರ್ ಇರ್ತಾರ ಗೊತ್ತಾ, ಒಳ್ಳೆ ಓದ್ಬೇಕು ನಾನು ಈ ಸರಿ ಆಗ್ಲೇಬೇಕಂತಿರ್ತಾರಲ್ಲ ಅಂತಾರ ಒಂದ್ 4-5 ಜನ ಸೇರ್ಕೊಳ್ಳಿ, ಒಂದ್ ಒಳ್ಳೆ ಟೀಮ್ ಮಾಡ್ಕೊಳ್ಳಿ. ಡೈಲಿ ಒಂದ್ ಸಬ್ಜೆಕ್ಟು, ಡೈಲಿ ಒಂದು ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ತಗೊಳ್ಳಿ, ಡೈಲಿ ಡಿಸ್ಕಷನ್ ಮಾಡಿ. ನಿಮ್ಮ ನಾಲೆಜ್ ಇಲ್ಲಿದ್ದು
ಇಲ್ಲಿ ಹೋಗುತ್ತೆ, ನಿಮಗ್ ಗೊತ್ತೇ ಆಗಲ್ಲ. ಅದು ನನ್ನ ಹೇಳಿದ್ ಸುಳ್ಳಾಗಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಇದ್ರಲ್ಲಿ ಅನುಭವ ಆದ ತುಂಬಾ ಜನ ಕೇಳಿದೀನಿ. ಸಕ್ಸಸ್ ಸೂತ್ರನೇ ಇದು. ಆದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು, ಆಯ್ತಾ? ಇನ್ನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿ ಮೂವಿ ಸ್ಟೋರಿ ಮಾತಾಡ್ಕೊಂಡು ಕುತ್ಕೊಳ್ಳೋಕೆ ಹೆಂಗೆಲ್ಲ ಕಟ್ಕೋಬೇಡಿ. ಸೀರಿಯಸ್ ಆಗಿ ಡೈಲಿ ರಾತ್ರಿ ಊಟ ಆದ ನಂತರ ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಮಾಡ್ತಿರೋ, 9 ಗಂಟೆಗೆ ಸ್ಟಾರ್ಟ್ ಮಾಡ್ತಿರೋ ಮಾಡಿ ರಾತ್ರಿ 12, 1 ಗಂಟೆ ತನಕ, ಎಲ್ಲಿ ತನಕ ಆಗತ್ತೆ ಅಲ್ಲಿ ತನಕ ಡೈಲಿ ಒಂದು ಕ್ವಶನ್ ಪೇಪರ್, ಒಂದು ಸಬ್ಜೆಕ್ಟ್ ಡೈಲಿ. ಹೆಂಗ್ ಗೊತ್ತಾ, ಯಾವಾಗ ನಿಮ್ಮ ನಾಲೆಜ್ ನ ಶೇರ್ ಮಾಡ್ತೀರಾ, ಆಯ್ತಾ, ಇನ್ನೊಬ್ರ ಹತ್ರ ಶೇರ್ ಮಾಡ್ತೀರಾ, ಇನ್ನೊಬ್ರು ಒಂದು ಸ್ಟೋರಿ ಹೇಳ್ತಾನೆ, ಇದು ಈ ತರ ಅಲ್ಲ, ಇದು ಈ ತರ ಅಂತ ಹೇಳ್ತಾನೆ, ಯಾರು ಸಬ್ಜೆಕ್ಟ್ ನ ಕ್ಲಿಯರೆನ್ಸ್ ಮಾಡ್ತಾರಲ್ಲ ಅವಾಗ ತುಂಬಾ ಚೆನ್ನಾಗಿ ಜ್ಞಾಪಕ ಉಳಿಯುತ್ತೆ. ಒಂದು ಇನ್ನೊಂದು 4 ಜನದಲ್ಲಿರೋ ಮೈಂಡ್ ಅಲ್ಲಿರೋ ನಾಲೆಜ್ ನ ಶೇರ್ ಆಗತ್ತಲ್ಲ, ಅವಾಗ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ ಮೈಂಡ್ ಅಲ್ಲಿ ನಾಲೆಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇನ್ನು ಮಾಮೂಲಿ ಹೇಳ್ಬೇಕಂದ್ರೆ ನಾನು ಡಿಸಿಪ್ಲಿನ್ ಮಾಡ್ಕೊಳ್ಳಿ, ಲೈಫ್ ನ ಡಿಸಿಪ್ಲಿನ್ ಮಾಡ್ಕೊಳ್ಳಿ. ಒಂದು ಟೈಮ್ ಅಂತ ಮಾಡ್ಕೊಳ್ಳಿ. ನಾ ಈ ಟೈಮ್ ಓದ್ತೇನೆ ಅಂದ್ರೆ ಈ ಟೈಮ್ ಓದ್ತೀನಿ, ನಾ ಟೈಮ್ಗೆ ಊಟಕ್ಕೆ ಹೋಗ್ತೀನಿ ಅಂದ್ರೆ ಈ ಟೈಮ್ಗೆ ಊಟಕ್ಕೆ ಹೋಗ್ತೀನಿ, ನಾನು ಈ ಟೈಮ್ ಬಂದ್ ಕುತ್ಕೋತೀನಿ ಅಂದ್ರೆ ಕುತ್ಕೋತೀನಿ, ನಾನು ಈ ಟೈಮ್ ಟೀಗೆ ಹೋಗ್ತೀನಿ ಅಂದ್ರೆ ಇಷ್ಟೇ ಟೈಮ್ ಟೀಗೆ ಹೋಗಿ ಬಂದ್ಬಿಡ್ತೀನಿ. ನಾನು ಒಂದು ನಿಮ್ ಲೈಫ್ ನ ಡಿಸಿಪ್ಲಿನ್ ಮಾಡ್ಕೊಳ್ಳಿ. ಮತ್ ನಾನು ಒಂದ್ ಹೇಳ್ತಿದ್ದೀನಿ, ಈ ವಿಡಿಯೋ ನೋಡಿದವ್ರಿಗೆ ಹೇಳ್ತಿದ್ದೀನಿ, ನಾನು ಏನೇನ್ ಹೇಳಿದಿಲ್ಲ ಪ್ರತಿ ಒಂದು ಪಾಯಿಂಟ್ ನ ನೋಟ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಹೇಳಿದ್ನ ಫಾಲೋ ಮಾಡಿದ್ರೆ ನೆಕ್ಸ್ಟ್ 6 ಮಂತ್ ಅಲ್ಲಿ ಏನಾದ್ರು ಎಕ್ಸಾಮ್ ಆದ್ರೆ 100% ಲಿಸ್ಟ್ ಅಲ್ಲಿ ಇರ್ತೀರಾ, 200% ಲಿಸ್ಟ್ ಅಲ್ಲಿ ಇರ್ತೀರಾ. ಬಟ್ ಏನಂದ್ರೆ ನೀವು ವರ್ಕ್ ಮಾಡ್ಬೇಕು. ಇದು 1 ದಿನ 2 ದಿನ ಜೋಶ್ ಎಲ್ಲ 1 ವಾರ ಮಾಡಿ ನಿಲ್ಸೋ ವರ್ಕ್ ಅಲ್ಲ. ಪ್ರತಿ ದಿನ ನೆಕ್ಸ್ಟ್ 6 ಮಂತ್ ಎಲ್ಲಾರು ಗಾಯಬ್ ಆಗ್ಬಿಡಿ. ಫಸ್ಟ್ ಎಲ್ಲರಿಗೂ ಒಂದ್ ಹೇಳ್ತೀನಿ, ದಯಮಾಡಿ ಮೊಬೈಲ್ ಗೀಳ್ನ ಹೊರಗಡೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವೇನಾದ್ರೂ 2 ಅವರ್ ಕುತ್ಕೊಂಡು ಒಂದು ಸಬ್ಜೆಕ್ಟ್ ನ ಡೆಪ್ತ್ ಆಗಿ ಓದ್ತೀರಾ ಅಂತ ಇಟ್ಕೊಳ್ಳಿ. 2 ಅವರ್ ಓದಿದ ನಂತರ ಸುಸ್ತಾಗತ್ತೆ, ಸ್ವಲ್ಪ ರೆಸ್ಟ್ ಮಾಡ್ಬೇಕನ್ಸತ್ತೆ. ಏನಾದ್ರೂ ಮೊಬೈಲ್ ತೆಗ್ದು 10 ನಿಮಿಷ ರೀಲ್ಸ್ ನೋಡಿದ್ರ ಆ 2 ಅವರ್ ಓದಿದ್ನು ಹೋಮ್ವರ್ಕ್ ಮಾಡ್ದಂಗೆ. ಅದು ಜ್ಞಾಪಕ ಉಳಿಯಕ್ ಚಾನ್ಸೇ ಇಲ್ಲ ನಿಮ್ಗೆ. ಇವಾಗ್ಲೇ ಹೇಳಿದ್ದೀನಿ, ದಯಮಾಡಿ ನಿಮ್ಗೆ ಮೂವಿ ನೋಡ್ಬೇಕು ಅನಿಸ್ತಾ, ಒಂದು ವಾರದಲ್ಲಿ 1 ದಿನ ಕುತ್ಕೊಂಡ್ಬಿಟ್ಟು ಒಂದು ಫುಲ್ ಮೂವಿ ನೋಡಿ. ಬಟ್ ನೀವು ಅರ್ಧ ಗಂಟೆಗೆ ಒಂದ್ಸಾರಿ ರೀಲ್ಸ್ ನೋಡೋದು, 1 ಅವರ್ ಒಂದ್ಸಾರಿ ರೀಲ್ಸ್ ನೋಡೋದು, 1 ಅವರ್ ಓದೋದು, ಮತ್ತೆ 10 ನಿಮಿಷ ರೀಲ್ಸ್ ನೋಡೋದು, ಇದನ್ನ ಮಾಡಿದ್ರ ನಿಮ್ ಕೈಯಿಂದ ನಿಮ್ ನಾಲೆಜ್ ನ ಹಾಳು ಮಾಡ್ಕೋತೀರಾ. ನಿಮ್ಗೆ ಗೊತ್ತಿಲ್ಲ ಅದರಿಂದ ಹೆಂಗ್ ಪರಿಣಾಮ ಆಗತ್ತಂತೆ. ನೀವು 2-3 ಅವರ್ ಏನ್ ಡೆಪ್ತ್ ಸಬ್ಜೆಕ್ಟ್ ಓದಿರ್ತಿರಲ್ಲ, ಬರೇ 10 ನಿಮಿಷ ರೀಲ್ಸ್ ನೋಡಿದ್ರಂದ್ರೆ ಹೋಯ್ತದು, ಆ ಸಬ್ಜೆಕ್ಟ್ ಅಲ್ಲಿ ಹೋಯ್ತದ. ದಯಮಾಡಿ ಮೊಬೈಲ್ ದೂರ ಇಡಿ. ಇದ್ರ ಜೊತೆಗೆ ಏನೇ ನಿಮ್ಗೆ ಡೌಟ್ ಇದ್ರು PSI ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಇರುತ್ತೆ. ನಿಮ್ಗೆ ಏನೇ ಡೌಟ್ ಇರ್ಲಿ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಟೈಮ್ ತೊಗೊಂಡು ನಂಗೆ ಕಾಲ್ ಮಾಡಿ, ಪ್ರತಿಯೊಂದು ಆನ್ಸರ್ ಮಾಡ್ತೀನಿ. ಬಟ್ ನಾನು ಇಲ್ಲಿವರೆಗೂ ಏನ್ ಪ್ಯಾಟರ್ನ್ ಹೇಳಿದನಲ್ಲ, ಯಾರು ಮಿಸ್ ಮಾಡಬೇಡಿ, ದಯಮಾಡಿ ಫಾಲೋ ಮಾಡಿ. ಎಕ್ಸಾಮ್ ಗ್ಯಾರಂಟಿ ಆಗತ್ತೆ. ಮತ್ತೇನಂದ್ರೆ KE ಅಲ್ಲಿ ಎಕ್ಸಾಮ್ ನ ಬೇಗ ಮಾಡಾಕ್ತಾರೆ, ಇದೊಂದು ಜ್ಞಾಪಕ ಇಟ್ಕೊಳ್ಳಿ. KE ಎಕ್ಸಾಮ್ ಈ ಸಾರಿ ಕೊಡ್ತಿದ್ದೀನಿ ಅಂತಿದ್ದಾರೆ. ಏನಾದ್ರೆ KE ಕಡೆಯಿಂದ PSI ಎಕ್ಸಾಮ್ ಮಾಡ್ತಿದಾರೆ ಅಂದ್ರೆ, ಒಂದು ತುಂಬಾ ಸ್ಟ್ರಿಕ್ಟ್, ಆಯ್ತಾ, ಇನ್ನೊಂದು ಒಳ್ಳೆ ಟಫ್ ಇರುತ್ತೆ ಕ್ವಶನ್ ಪೇಪರ್. ಆನಂತರ ಬೇಗನೆ ಪ್ರೊಸೆಸ್ ಆಗತ್ತೆ. ಇವೆಲ್ಲಕ್ಕೂ ಮೆಂಟಲಿ ರೆಡಿ ಇಟ್ಕೊಂಡು ಇವತ್ತಿಂದ ನೀವು ಕುತ್ಕೊಳ್ಳಿ. ಇಲ್ಲ ಇನ್ನೊಂದು ವಾರ ಬಿಟ್ಟು ಸ್ವಲ್ಪ ಹಬ್ಬ ಆಯ್ತು ಮುಗಿಸ್ಕೊಂಡ್ಬಿಟ್ಟು ಆನಂತರ ಬಂದ್ ಮಾಡ್ತೀನಿ ಅಂದ್ರೆ ಇದಕ್ಕೆ ಯಾವ್ದಕ್ಕೂ ವರ್ಕೌಟ್ ಆಗಲ್ಲ. ಬ್ಯಾಗ್ ಎತ್ಕೊಂಡು ಸೀದಾ ಮನೆಗೆ ಹೋಗಿ, ಇಲ್ಲ ನಾನು ಈ ಸಾರಿ ಹೊಡಿಲೇಬೇಕು, PSI ನಾನು ಆಗ್ಲೇಬೇಕು ಅಂದ್ರ ನನ್ ಮಾತ್ ಕೇಳಿ ಎಲ್ಲಾ ಬಿಟ್ಟು ಎಲ್ಲ ಲೋಕದಿಂದ ಹೊರಗಡೆ ಬಂದು ಎಕ್ಸಾಮ್ ಲೋಕದಲ್ಲಿ ಸೇರ್ಕೊಂಡ್ಬಿಡಿ. 6 ತಿಂಗಳು ತಲೆ ಎತ್ತಬೇಡಿ, ಪಕ್ಕಾ ಆಗ್ತೀರಾ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಚಾನಲ್ ಅಲ್ಲಿ ನನ್ನ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಅದೇ ತರ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.